ಮೌನಂ ಸಮತಿ ಲಕ್ಷಣ ಅಂತ ಅಧ್ಯಕ್ಷರೇ, ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಂದರ್ಭದಲ್ಲಿ ಆರ್ಡಿನೆನ್ಸ್ ರಿಪ್ಲೇಸ್ಮೆಂಟ್ ಬಿಲ್ ಆಗಿ ಇಲ್ಲಿ ನಾವು ಮಂಡಿಸ್ತಾ ಇದ್ದೇವೆ. ಈ ಸುಗ್ರೀವಾಜ್ಞೆಯನ್ನು ತರಬೇಕಾಗಿರ್ತಕ್ಕಂಥ ಆ ಹಿನ್ನೆಲೆ ಹಾಗೂ ಅನಿವಾರ್ಯತೆ ಬಗ್ಗೆ ತಮಗೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ರಾಜ್ಯದಲ್ಲಿ ದುರ್ದೈವದಿಂದ ಕೆಲವು ಸಾಲ ವಸೂಲಿ ಮಾಡುವಂಥ ಸಂಸ್ಥೆಯವರು ಅನ್ಬೋದು, ಖಾಸಗಿಯವರು ಅನ್ಬೋದು, ರಿಜಿಸ್ಟರ್ಡ್ ಇರ್ಬೋದು, ಅನ್ರಿಜಿಸ್ಟರ್ಡ್ ಇರ್ಬೋದು, ಒಮ್ಮೆಲೇ ಸಾಲ ವಸೂಲಾತಿಯನ್ನು ಅತ್ಯಂತ ಕಠಿಣ ಕ್ರಮಗಳಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಯಾವ ಕಾರಣದಿಂದ ಆ ರೀತಿ ಸನ್ನಿವೇಶ ಸೃಷ್ಟಿ ಆಯಿತೋ ಗೊತ್ತಿಲ್ಲ. ಆದರೆ ಯಾವಾಗ ಆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದರು, ಜನ ಸಂಪೂರ್ಣವಾಗಿ ತಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರು. ಸುಮಾರು 15ರಷ್ಟು ವ್ಯಕ್ತಿಗಳು ಆತ್ಮಹತ್ಯೆಗೆ ಶರಣಾದರು. ಭಾಳ ಜನ, ಕೆಲವೊಂದು ಗ್ರಾಮಗಳಲ್ಲಂತೂ ಊರನ್ನು ಸಾಲಗಾರರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥದ್ದು. ಚಾಮರಾಜನಗರದೊಳಗೆ ಮಾದೇವಪ್ಪನವ್ರಿಗೆ ಗೊತ್ತಿದ್ದಂಗೆ ಒಂದು ಊರಿನೊಳಗೆ ಆ ಊರಿನವ್ರೆಲ್ಲರೂ ಹೋಗಿಬಿಟ್ಟಿದ್ರು. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು. ಯಾರು ಈ ಅತ್ಯಂತ ಅಮಾನವೀಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಈ ಸಾಲ ವಸೂಲಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಎಚ್ಚರಿಕೆ, ಭಯ ಇರಬೇಕು. ಮಾನವ ಹಕ್ಕುಗಳನ್ನು ತಮಗೆ ಮನಬಲ್ಲಂತೆ ಉಲ್ಲಂಘನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಹಾಗೂ ಸಾಲಗಾರರ ಗೌರವವನ್ನು ಸಹಿತ ರಕ್ಷಣೆ ಮಾಡೋದಕ್ಕೆ ನಾವು ಮುಂದೆ ಬರಬೇಕು ಅಂಥೇಳಿ ಈ ಒಂದು ಸುಗ್ರೀವಾಜ್ಞೆಯನ್ನು ನಾವು ತರಬೇಕಾಗಿ ಬಂತು. ನಮ್ಮ ರಾಜ್ಯದಲ್ಲಿ ನಮ್ಮ ಅಂದಾಜು ಒಂದು ಅಧ್ಯಯನ ಮಾಡಿದ್ದಾರೆ. ಸುಮಾರು 40,000 ಕೋಟಿಯಷ್ಟು ಸಾಲ ಇವತ್ತು ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಇವರಿಂದ ವಿತರಣೆ ಆಗಿರುವಂಥ ಸಾಧ್ಯತೆ ಇದೆ ಅಂಥೇಳಿ ಒಂದು ಅಕಾಡೆಮಿಕ್ ಎಕ್ಸಸೈಸನ್ನು ಮಾಡಿದ್ದಾರೆ ಅಧ್ಯಕ್ಷರೇ. ಆಮೇಲೆ ಇವೆಲ್ಲ ಅನ್ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಷನ್ಸ್, ಅನ್ರಿಜಿಸ್ಟರ್ಡ್ ಮನಿ ಲೆಂಡರ್ಸ್ ಅಂತೂ ಬಡ್ಡಿ ಯಾವ ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಅದು 12, 14, 15, 18 ಅಲ್ಲಿವರೆಗಲ್ಲ, 20ರವರೆಗೂ ಅಲ್ಲ. ಕೆಲವು ಕಡೆ ಪ್ರತಿ ತಿಂಗಳ 10%, ಅಂದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 120% ಇಂಟ್ರೆಸ್ಟ್. ಆಮೇಲೆ ಕೆಲವು ಕಡೆ ಬಡವರಿಗೂ ಅತ್ಯಂತ ಸಣ್ಣ ಪ್ರಮಾಣದ ವ್ಯಾಪಾರ ಮಾಡೋರು, ಕಾಯಿಪಲ್ಯ ಮಾರೋರು, ಹಣ್ಣು ಮಾರೋರು, ಸಣ್ಣ ಸಣ್ಣ ವಸ್ತುಗಳನ್ನು ಮಾರೋರು, ಅವ್ರಿಗೆ 5,000 ರೂಪಾಯಿ ಕೊಡೋದು, ಅದರಲ್ಲಿ 500 ರೂಪಾಯಿ ಮೊದಲೇ ಮುರ್ಕೊಳ್ಳೋದು, ಅಂದರೆ 4,500 ರೂಪಾಯಿ ಕೊಡೋದು. ಆ ಸಂಜೆ ಆಯಿತು ಅಂದರೆ 6 ಗಂಟೆನೋ 7 ಗಂಟೆ ಆಯ್ತಂದರೆ ಅವರು 5,000 ರೂಪಾಯಿ ವಾಪಸ್ ಕೊಡಬೇಕು. ಅಂದರೆ ಒಂದು ದಿವಸಕ್ಕೆ 500 ರೂಪಾಯಿಯನ್ನು ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಬಹಳ ಕಡೆ ನಡೆದಿದ್ದು. ಕೆಲವು ಕಡೆ ಅಂತೂ ಬಾಂಡ್ ಬರ್ಸ್ಕೊಂಡ್ಬಿಡೋದು, ನಿಮ್ಮ ಕಡೆಯಿಂದ ನಿಮ್ಮ ಹೊಲದ ವಚನ ಪತ್ರ ಬರೆಸ್ಕೊಳ್ಳೋದು, ಬಾಂಡ್ ಬರೆಸ್ಕೊಳ್ಳೋದು ಮಾಡಿ, ಅದು ಸ್ವಲ್ಪ ಬಡ್ಡಿ ಗಿಡ್ಡಿಯನ್ನೆಲ್ಲ ಇದನ್ನು ಮಾಡಿ ಆ ಹೊಲದಷ್ಟನ್ನ ಕಿಮ್ಮತ್ತು ಬರೋಂಗೆ ಮಾಡಿ, ಅದು ಆದ ಕೂಡಲೇ ಆ ಬಾಂಡ್ ತೊಗೊಂಡು ಹೋಗಿ ಸಬ್ ರಿಜಿಸ್ಟ್ರ್ ಆಫೀಸ್ನೊಳಗೆ ರಿಜಿಸ್ಟ್ರ್ ಮಾಡೋದಕ್ಕೆ ಬರಬೇಕು ಅಂಥೇಳಿ ಅವ್ನಿಗೆ ಒತ್ತಾಯ ಮಾಡೋದು. ಬರದೇ ಇದ್ದರೆ ಅವನಿಗೆ ಏನು ಹೊಡಿಬೇಕೋ, ಬಡಿಬೇಕೋ, ಬೆದರಿಸ್ಬೇಕೋ, ಅಂಜಿಸ್ಬೇಕೋ ಅದನ್ನು ಮಾಡೋದ್ರ ಮೂಲಕ ಅಲ್ಲಿ ಆ ವಸೂಲಾತಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಆ ಆಸ್ತಿಯನ್ನೇ ಅವರು ಗ್ರಹಿಸ್ಕೊಳ್ತಕ್ಕಂಥದ್ದು. ಈ ಕಾರು, ಜೀಪು ಇವು ಎಲ್ಲ ಇರ್ತಾವಲ್ಲ, ಸೈಕಲ್ ಮೋಟ್ರು, ಈ ಒಬ್ಬೊಬ್ಬ ಸಾಲಗಾರ ಸಾಲ ಕೊಡುವವನೇನಿದ್ದಾನೆ, ಆ ಸಾಲ ಕೊಡುವವನ ಮನೆ ಎದುರಿಗೆ 10, 20 ಸೈಕಲ್ ಮೋಟ್ರು, 3, 4, 5 ಕಾರ್ಗಳು. ಸುರೇಶ್, ಒಂದೊಂದು ಕಡೆ 10, 20 ಸೈಕಲ್ ಮೋಟ್ರು, 4-8 ಕಾರ್ಗಳು ಇವೆಲ್ಲ ನಿಂತಿದ್ದು. ಅಂದರೆ ಅವು ಸಾಲಗಾರನ ಹತ್ರ ಇದ್ದದ್ದನ್ನು ತಗೊಂಡು ಬಂದು ಅವ್ರ ಮನೆ ಎದುರಿಗೆ ಇಟ್ಟಿರ್ತಾರೆ.
ಬೇರೆ ಕಡೆ ಮಾತಾಡ್ತಾ ಇಲ್ಲ ಇಲ್ಲ ಪರ್ಟಿಕ್ಯುಲರ್ ಎಲ್ಲೂ ಮಾತಾಡ್ತಿರ್ಲಿಲ್ಲ, ಇಲ್ಲ ಸುಮ್ಮನೆ ಕೂತಿದ್ರೆ ನಿಮ್ನೇ ವಿಶೇಷವಾಗಿ ಕೇಳ್ತಾ ಇದ್ರು. ಅಧ್ಯಕ್ಷರೇ, ಈ ರೀತಿಯಾದ ಈ ವಾತಾವರಣದೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉನ್ನತವಾಗಿರ್ತಕ್ಕಂಥ ಸಮಿತಿಯನ್ನು ಕರೆದರು. ಸಚಿವ ಸಂಪುಟದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಅತ್ಯಂತ ಅನಿವಾರ್ಯತೆ, ಅಗತ್ಯತೆ ತೀವ್ರವಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಈ ಒಂದು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ನಾವು ಸುಗ್ರೀವಾಜ್ಞೆ ಮಾಡಿದ್ವಿ. ಈಗ ಅದನ್ನು ಬಿಲ್ ಮಾಡಿ ತಂದಿದ್ದೀವಿ. ಇದರಲ್ಲಿ ಒಂದು ಸಣ್ಣ ಅಮೆಂಡ್ಮೆಂಟ್ ಎಡಿಷನ್ ಏನು ಅಂದರೆ, ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ರಿಜಿಸ್ಟರ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ, ಆದರೆ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಸೌಹಾರ್ದ ಸೊಸೈಟೀಸ್ ಅವೆರಡನ್ನೂ ಸೇರಿಸಬೇಕಾಗಿದೆ. ಅವೆರಡು ಸೇರಿಸೋದಕ್ಕೂ ತಾವು ಅನುಮೋದನೆ ಕೊಡಬೇಕು. ಈ ಕಾನೂನು ತಂದ ಮೇಲೆ, ಸುಗ್ರೀವಾಜ್ಞೆ ಬಂದ ಮೇಲೆ ಒಂದು ಘಟನೆ ಆಗಿದೆ, ಇಲ್ಲ ಅಂತ ನಾನು ಅನ್ನೋದಲ್ಲ, ಒಂದು ಘಟನೆ ಆಗಿದೆ. ಆದರೆ ಈ ಸಾಲ ವಸೂಲಿ ಹೆಸರಿನೊಳಗೆ ಜನರ ಗೌರವ ಏನು ತೆಗಿತಾ ಇದ್ರು, ಜನರ ರಕ್ತ ಏನು ಹೀರ್ತಾ ಇದ್ರು, ಏನು ಬಡ್ಡಿ ಮುಖಾಂತರ ಅವರ ಆಸ್ತಿಗಳನ್ನು ಏನು ತಾವೇ ತೆಗೆದುಕೊಂಡು ಬಿಡ್ತಿದ್ರು, ಅಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸ ಈ ಸುಗ್ರೀವಾಜ್ಞೆ, ಈ ಕಾನೂನಿನ ಮುಖಾಂತರ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಇದರೊಳಗೆ ಭಾಳ ಜನರಿಗೆ ಏನೈತಿ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅದಾವಲ್ಲ, ಆ ಇನ್ಸ್ಟಿಟ್ಯೂಷನ್ಸ್ ಸಾಲ ವಸೂಲಿ ಮಾಡೋಕ್ಕೆ, ನಾವು ಸಾಲ ವಸೂಲಿ ಮಾಡೋದಕ್ಕೆ ಬೇಡ ಅಂದಿಲ್ಲ, ಆದರೆ ನಿಮ್ಮ ಬಡ್ಡಿ ಏನು ನಿಯಮಾನುಸಾರ ಇರಬೇಕು ಅಷ್ಟೇ ಇರ್ತಕ್ಕದ್ದು. ನಿಮಗೆ ತಿಳಿದಷ್ಟು ಬಡ್ಡಿ ವಸೂಲಿ ಮಾಡೋಕ್ಕಾಗಲ್ಲ. ಆ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ತಂದಿದ್ದೇವೆ. ಅದರ ಜೊತೆಗೇ ಈ ಒಂದು ಕಾನೂನಿನ ಮುಖಾಂತರ ನಾವು ಜನರ ಗೌರವವನ್ನು ರಕ್ಷಣೆ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ಈ ಬಡ್ಡಿ ಯದ್ವಾ ತದ್ವಾ ಏನು ವಸೂಲಿ ಮಾಡ್ತಿದ್ರು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ಪ್ರಯತ್ನಕ್ಕಾಗಿ ಈ ಒಂದು ಕಾನೂನನ್ನು ತಂದಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಈಗ ನೀವು ಅಲ್ಲೇ ಯಾವುದಾದ್ರು ಒಂದು ಸಣ್ಣ ಸಿಟಿಗೆ ಹೋಗ್ರಿ, ನೀವು ವೆಂಕಟೇಶ್ವರ ಫೈನಾನ್ಸ್, ಲಕ್ಷ್ಮಿ ಫೈನಾನ್ಸ್, ರೇಣುಕಾ ಫೈನಾನ್ಸ್, ಬಸವೇಶ್ವರ ಫೈನಾನ್ಸ್, ವಾಲ್ಮೀಕಿ ಫೈನಾನ್ಸ್, ಹಿಂಗೆ ನೀವು ಎಲ್ಲ ರೋಡಿನ ತುಂಬ ನೋಡ್ತೀರಿ. ನೀವು ಯಾವ ರಿಜಿಸ್ಟರ್ಡ್ ಇಲ್ಲ. ಅವರು ಬಡ್ಡಿ ವಸೂಲಿ ಮಾಡ್ತಕ್ಕಂಥ ರೀತಿ ಗೀತಿ ಕೇಳಿಬಿಟ್ರೆ ನಿಮಗೂ ಎಲ್ಲರ ಹತ್ರನೂ ಇವೆಲ್ಲ ಟೀಕೆ ಟಿಪ್ಪಣಿಗಳು, ಇವನ್ನ ರಜೆ ಮಾಡಿಸ್ರಿ, ನಮ್ಮದು ಸ್ವಲ್ಪ ಬಡ್ಡಿ ಬಿಡಿಸ್ರಿ, ನಮಗೆ ಮನೆಗೆ ಬರಾಕತ್ತಾರ ನೋಡ್ರಿ, ಇವೆಲ್ಲ ನಿಮ್ಮ ಹತ್ರನೂ ಕಂಪ್ಲೇಂಟ್ಸ್ ಬಂದಿರ್ಲಿಕ್ಕೆ ಸಾಕು, ಎಲ್ಲರ ಹತ್ರನೂ ಬಂದಿರ್ತಾವೆ. ಆದ್ದರಿಂದ ಈ ಒಂದು ಸಂದರ್ಭದೊಳಗೆ ನಾವು ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನು, ಈ ಒಂದು ವಿಧೇಯಕವನ್ನು ತಂದಿದ್ದೇವೆ. ದಯಮಾಡಿ ಇದನ್ನು ಮಂಜೂರಿ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಪ್ರತಿಪಕ್ಷ ನಾಯಕರು ಒಂದಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಪ್ರತಿಪಕ್ಷ ನಾಯಕರೇ ಒಂದು ಸೆಕೆಂಡ್, ಕೋಆಪರೇಟಿವ್ ಮಿನಿಸ್ಟರ್ ಹೇಳ್ತಾರಂತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಕಾನೂನು ಮಂತ್ರಿಗಳು ಒಂದನ್ನ ಅಮೆಂಡ್ಮೆಂಟ್ ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅದು ನಾನು ಫರ್ದರ್ ಸ್ಪಷ್ಟ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೆಂಬಲವಾಗಿ ಈ ಕಲಂ 3 ಇದೆ, ಶಾರ್ಟ್ ಟೈಟಲ್ ಕಮೆನ್ಸ್ಮೆಂಟ್ ಅಂಡ್ ಅಪ್ಲಿಕೇಶನ್. ಅದರಲ್ಲಿ ಕಲಂ 3ರ ನಂತರ 3ರಲ್ಲಿ ಕಾರ್ಪೊರೇಷನ್ ರಿಜಿಸ್ಟರ್ಡ್ ವಿತ್ RBI ಅಂತೆಲ್ಲ ಬರೆದಿದ್ದಾರೆ. ಅದು ನಂತರ ಅಂಡ್ ಆಲ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ಅಂಡರ್ ಕೋಆಪರೇಟಿವ್ ಸೊಸೈಟೀಸ್ ರಿಜಿಸ್ಟರ್ಡ್ ಸೊಸೈಟೀಸ್ ಆಕ್ಟ್ 1959 ಅಂತ ಒಂದು ಬರಬೇಕಲ್ಲಿ. ಜೊತೆಗೆ ಸೌಹಾರ್ದ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1997 ಅಂತ ಬರಬೇಕು. ಅದೇ ಒಂದು ಲೈನ್ ಬಂದು ಕಾನೂನು ಮಂತ್ರಿಗಳು ಒಪ್ಪಿದ್ದಾರೆ ಅಂತ ಭಾವಿಸ್ತೇನೆ. ಅದನ್ನೆಲ್ಲ ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಲೇವಾದೇವಿ ಅಧಿನಿಯಮ 1961 ಮತ್ತಷ್ಟು ತಿದ್ದುಪಡಿ ಮಾಡುವಂಥದ್ದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು ವಿಧೇಯಕವನ್ನು ತಂದಿದ್ದಾರೆ. ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತದೆ. 30 ಜನ ಸತ್ತೋಗಿದ್ದಾರೆ ಇದುವರೆಗೂ.
ಇನ್ನೂ ಜಾಸ್ತಿ ಆಗಿದ್ದಾರೆ. ನಮ್ಗೆ ಬಂದಿರೋಂಥ ಮಾಹಿತಿ ಪ್ರಕಾರ 30 ಜನ ಸತ್ತಿದ್ದಾರೆ ಅಂತ. ಅಂದರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದ್ರೆ, ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು 30 ಜೀವಗಳನ್ನು ಉಳಿಸ್ಬೋದಾಯ್ತು ನಾವು. ಎಲ್ಲರೂ ಇವ್ರು ಯಾರೂ ಸಾಹುಕಾರಗಳಲ್ಲ, ಇವ್ರ್ಯಾರ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ಥರದವರಲ್ಲ, ಎಲ್ಲ ಬಡವರೇ, ಎಲ್ಲರೂ ಬಡವರೇ, ದಿನನಿತ್ಯದ ಕೂಳಿಗಾಗಿ ಕೂಲಿ ಕೆಲಸ ಮಾಡುವಂಥ ಜನ. ಅವ್ರನ್ನ ನಾವು ಉಳಿಸ್ಬೋದಾಗಿತ್ತು. ಇವತ್ತು 60 ಮೈಕ್ರೋ ಫೈನಾನ್ಸ್ ಏನು ಲೋನ್ ತಗೊಂಡಿದ್ದಾರೆ. ನಾನು ಒಂದು ಕಡೆ ಭೇಟಿ ಮಾಡಿದ್ದೆ, ಅಲ್ಲಿ ಒಂದೇ ತಿಂಗಳು ಕಟ್ಟಿಲ್ಲ ಅವನು. ಮೈಕ್ರೋ ಫೈನಾನ್ಸ್ ಎಷ್ಟು ಫಾಸ್ಟ್ ಇದ್ದಾರೆ ಇವರು ಅಂತ ನಾನು ಹೇಳಕ್ಕೆ. ಕೋರ್ಟಿಂದ ಆರ್ಡರ್ ತಂದು ಸೀಸ್ ಮಾಡಿದ್ದಾರೆ. ಮನೆಯಿಂದ ಹೊರಗಾಗ್ತಾ ಇರೋದನ್ನು ಕೂಡ ನಾವು ನೋಡಿದ್ರು. 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರೆ, ಒಂದೇ 1 ತಿಂಗಳು ಕಟ್ಟಿಲ್ಲ ಅಂತ ಹೇಳಿದ್ರು ಈ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ. ಮತ್ತೆ ಈ RBI ರೂಲ್ಸ್ ನೀವೇನು ಇವಾಗ ತಂದಿದ್ದೀರಾ, ಬೇರೆ ಬೇರೆ ರಾಜಣ್ಣ ಅವ್ರು ಹೇಳ್ದಂಗೆ ಬೇರೆ ಬೇರೆ ಕೋಆಪರೇಟಿವ್ ಸೊಸೈಟೀಸ್ ಇದೆ, ಬ್ಯಾಂಕ್ಗಳಿದೆ. ನಾಳೆ ಇದೇನಾನ ನೀವು ತಂದಿರೋ ಬಿಲ್ಲು ಕೋರ್ಟಲ್ಲಿ ಏನಾನ ವಜಾ ಆದತ್ತು ಅದನ್ನು ನೋಡ್ಕೊಳ್ಳಿ. ಈಗ RBI ರೂಲ್ಸ್ ಅನ್ನ ಫಾಲೋ ಮಾಡಿದ್ದೀರಾ, ಅದರಲ್ಲಿ ಏನ್ ಕಂಡೀಷನ್ಸು ಅವೆಲ್ಲ ನೋಡಿದ್ದೀರಾ, ಅದನ್ನು ಕೂಲಂಕುಷವಾಗಿ ಹೇಳಿ. ನನ್ನ ಹತ್ರನೂ ಬಹಳ ಜನ ಬಂದಿದ್ರು, ಇದು ಇಲ್ಲೀಗಲ್ಲು, ಹಾಗೆ ಹೀಗೆ ಮಾಡಬಾರ್ದಾಗಿತ್ತು, ನಾವು ಸರಿಯಾಗಿ ಸಾಲ ಕೊಡ್ತಾ ಇದ್ದೀರಿ, ಅದಕ್ಕೂ ತೊಂದರೆ ಆಗುತ್ತೆ ಅಂತನೂ ಬಂದಿದ್ರು. ನಾನು ಅವ್ರಿಗೆ ವಾಪಸ್ ಕಳಿಸಿದ್ದೀನಿ. ನಾನು ಅದರಿಂದ RBI ರೂಲ್ಸು ಇದರಿಂದ ವೈಲೇಟ್ ಆಗುತ್ತಾನೋ ಅಂತಾನೂ ನೋಡ್ಕೊಳ್ಳಿ. ತಾವು ಹೇಳ್ದಂಗೆ ನಾನು ಮಂಡ್ಯದಲ್ಲೂ ಹೋಗಿದ್ದೆ. ನಿಮ್ಮ ಯಾವ ಮಂತ್ರಿಗಳು ಹೋಗಿರಲಿಲ್ಲ. ಈ ಎಲ್ಲ ಘಟನೆ ಆದಾಗ ಯಾವ ಮಂತ್ರಿನೂ ಎಲ್ಲೂ ವಿಸಿಟ್ ಮಾಡ್ದಂಗೆ ನನಗೇನೋ, ನಾನಂತೂ ನೋಡಲಿಲ್ಲ. ಮಧ್ಯೆ ಮಂಡ್ಯದಲ್ಲಾದಂಥ ಘಟನೆ, ಅಲ್ಲಿ ಆ ಪೊಲೀಸರು ಹಿಡಿದು ಎಳೆದು ಆಚೆ ಹಾಕ್ತಾರೆ ಆ ತಾಯಿನ. ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಳೆ ಅವಳು. ಪೊಲೀಸರು ಈ ಕೋರ್ಟಿಂದ ಆರ್ಡರ್ ತಗೊಂಡೋಗಿ ಪೊಲೀಸರು ಹಿಡಿದು ಆಚೆ ಹಾಕ್ತಾರೆ. ಆ ತಾಯಿ ಹೇಳ್ತಾಳೆ, ನಮ್ಮ ಮಗು ಹಾಲು ಕುಡಿಸ್ಬಿಟ್ಟು ನಾನು ಆಚೆ ಬರ್ತೀನಿ ಅಂತ. ಅಲ್ಲೂ ಬಿಡಲ್ಲ. ಆ ಪೊಲೀಸರ ಮೇಲೆ ಕ್ರಮ ತಗೊಳ್ಳಿ ಅಂತ SP ಗೂ ನಾನು ಹೇಳಿದ್ದೀನಿ, ಅವತ್ತೇ ಫೋನ್ ಮಾಡಿ ಹೇಳಿದ್ದೀನಿ. ಅದಾದ್ಮೇಲೆ ಅವ್ರ ತಾಯಿನ ಕರೆದು ಅಲ್ಲೆಲ್ಲ ಅವಮಾನ, ತಾವು ಹೇಳಿದ್ರಿ ಅವಮಾನ ಆಗಬಾರ್ದು ಅಂತ ಈ ವಿಧೇಯಕ ತಂದಿದ್ರಿ ಅಂತ. ಅವಮಾನ ಆದ್ಮೇಲೆ ಮಗನ್ ಗೊತ್ತಾಗ್ತೈತೆ, ಮಗ ಹೋಗಿ ಕೆರೆಯಲ್ಲಿ ಬಿದ್ದ ಸೋತೋಗ್ತಾನೆ. ಒಂದೇ ದಿನದಲ್ಲಿ ಇಬ್ರು. ತಾಯಿ ಒಂದಿನ ಸಾಯ್ತಾಳೆ, ಸಂಜೆ ತಾಯಿ ಸತ್ಲು ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತೇಳಿ ಮಗ ಹೋಗಿ ಕೆರೆಯಲ್ಲಿ ಬಿದ್ದೋ ಸತ್ತೋಗ್ತಾರೆ. ಇಬ್ರು ಒಂದೇ ಮಂಡ್ಯದಲ್ಲಿ ನಡೆದಂಥ ಘಟನೆ ನಮ್ಮ ಕಣ್ಣು ಮುಂದೆ ಇದೆ. ಅದರಿಂದ ಇವರು ಸಾಮಾನ್ಯ ಜನ ತಾವು ತಿಳ್ಕೊಂಡಿದ್ರೆ ಈ ಬಿಲ್ ತಂದ ತಕ್ಷಣ ಏನೋ ದೊಡ್ಡ ಪರಿವರ್ತನೆ ಆಗುತ್ತೆ ಅಂತ. ನನಗೇನೋ ಹಂಗನ್ಸಲ್ಲ. ನೀವು ಬಿಲ್ ತಂದ ಮೇಲೂ ಸತ್ತಿದ್ದಾರೆ. ನೀವು ಬಿಲ್ ತಂದ್ಮೇಲೆ ಆಯ್ತು, ನಮ್ಮ ಮಾಹಿತಿ ಪ್ರಕಾರ ಇಬ್ಬರು ಸತ್ತಿದ್ದಾರೆ ಅಂತ ಮಂಡ್ಯದಲ್ಲಿ. ನೀವು ಒಬ್ಬರೇ ಅಂತ ಹೇಳ್ತೀರ. ಬಿಲ್ ತರೋದಲ್ಲ ಇಂಪಾರ್ಟೆಂಟ್ ಪಾಟೀಲ್ರೆ, ಹೇಗೆ ಅದನ್ನ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ. ಇರೋ ಕಾನೂನಲ್ಲೇ ಬಡಿಬೋದಾಯ್ತು ಅವ್ರನ್ನೆಲ್ಲರೂ. ಒಬ್ಬರನ್ನ ನೀವು ಇಷ್ಟ ಆಗಿದೆಯಲ್ಲ, ಈಗ ಬಿಲ್ ಬಂದಿದೆ, ಓಕೆ, ನಾವೇನು ವಿರೋಧ ಮಾಡಲ್ಲ ಬಿಲ್ಗೆ. ಬಿಲ್ ಬಂದಿದೆ, ಓಕೆ. ನೀವು ಇರೋ ಒಬ್ಬ ಈ ಥರದ್ದು ಆಗಿದೆಯಲ್ಲ, 30 ಜನ ಸತ್ತಿದಾರಲ್ಲ, ಯಾರನ್ನಾದ್ರೂ ಒಬ್ಬ ಫೈನಾನ್ಸರ್ನ ಜೈಲ್ಗೆ ಹಾಕಿದ್ದೀರಾ? ಪೊಲೀಸ್ ಸ್ಟೇಷನಲ್ಲಿ ಕರೆದು ಕೂತಿರ್ಸಿದ್ದೀರಾ? ಏನೂ ಇಲ್ಲ, ಏನೂ ಆಗಿಲ್ಲ. ಒಬ್ಬರು ಜೈಲ್ಗೆ ಹೋಗಿಲ್ಲ, ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ. ಸರ್, ನಮ್ಮ ಮೆಸೇಜ್ ಏನು ಕೊಡ್ತಾ ಇದ್ದೀರಿ ನಾವು? ಸರ್ಕಾರ ಒಂದು ಮೆಸೇಜ್ ಅನ್ನ ನಾವು ಕೊಡ್ತಾ ಇಲ್ಲ. ಒಳ್ಳೆ ಆಯ್ತು. ನಮ್ಮ ಸರ್ಕಾರದಲ್ಲಿ ಏನ್ ಮಾಡಿದ್ರು ಅಂತ ಬಿಲ್ ವಿರೋಧ ಮಾಡ್ತಾ ಇಲ್ಲ ಸುರೇಶ್. ನಾವೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ ಡಾಕ್ಟ್ರೆ. ನಾನೇನ್ ಬಿಲ್ ಏನು ವಿರೋಧ ಮಾಡ್ತಾ ಇಲ್ಲ. ಮಾತಾಡೋದು ಸ್ವಲ್ಪ ಕಲ್ಸ್ಕೊಡಿ ನಿಮ್ಮ ಸದಸ್ಯರಿಗೆ. ಮಾತಾಡಕ್ಕೆ ಇದ್ದೀನಿ, ಮಾತಾಡೋದು ಕಡಿಮೆ ಮಾಡೋ. ಏನ್ ಮಾತಾಡಕ್ಕೆ ಇದ್ದೀನಿ? ಏನ್ ವಿಚಾರದಲ್ಲಿ ಏನ್ ಮಾತಾಡೋದು? ಏನ್ ಒಂದ್ ಸ್ವಲ್ಪ ಗೌರವ ಮಾತಾಡೋದು ಕಲ್ಸ್ಕೊಳ್ಳಿ. ಒಂದ್ ಸ್ವಲ್ಪ ನೀನು ವಿರೋಧ ಪಕ್ಷ ನಾಯಕರು ಮಾತಾಡಕತ್ತಾರ. ಆ ಬಿಲ್ಲಿ ಬೆಂಬಲ ಮಾಡಿದ್ದ ಕಾಯ್ದೆ ಸರಿ ಐತಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಕೊಡ್ತೀವಲ್ಲ. ಕೂತ್ಕೊಂಡಿರ್ಬೇಕಾ? ಒಳ್ಳೆ ಬಿಲ್ ತಂದಾರ, ಅದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ, ಕೂತ್ ಕೇಳಿ, ಏನ್ ತೊಂದರೆ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಆಡಳಿತ ಪಕ್ಷದ ಗೌರವಾನ್ವಿತ ಸದಸ್ಯರು
ಬಿಲ್ ಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ಅಲ್ಲ ಅಲ್ಲ ಅದನ್ನೇ ನಮ್ಮ ಲಾ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಇದು ಅನ್ಯಾಯ ಅಂತ. ಏನೇನು ಘಟನೆ ಆಗಿದೆ ಅಂತ ಅವರು ಹೇಳಿದ್ರು, ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಹೇಳಿದ್ರು. ನಾವೇನು ಅವಾಗ ಅಬ್ಜೆಕ್ಷನ್ ಮಾಡಿದ್ರ? ಏನು ಮಾಡಲಿಲ್ಲ. ಇಲ್ಲಿ ಬಹಳ ಪ್ರಮುಖವಾಗಿ ನಾನು ಮಂಡ್ಯದಲ್ಲಿ ಹೋದಾಗ ನಾನು ಕೇಳಿದೆ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ, ಏನ್ರಿ ಇವರೆಲ್ಲ ರೆಕಗ್ನೈಸ್ಡ್ ಇದಾರ ಅಂತ. ಅವ್ರು ಹೇಳಿದ್ರು 60 ಏನು ಈ ತರ ಮೈಕ್ರೋ ಫೈನಾನ್ಸ್ ಇದೆ 60ರಲ್ಲಿ 18 ಮಾತ್ರ ರೆಕಗ್ನೈಸ್ ಇದೆ, ಉಳಿಯೋ ಯಾವ ರೆಕಗ್ನೈಸ್ ಇಲ್ಲ ಅಂತ ಹೇಳಿದ್ರು. ಮಂಡ್ಯದಲ್ಲಿ ನಮ್ಮ DC ನನಗೆ ಹೇಳಿದ್ದು ಫೋನಲ್ಲಿ. ಅಂದ್ರೆ 60ರಲ್ಲಿ 18 ಮಾತ್ರ ರೆಕಗ್ನೈಸ್, ಉಳಿದವೆಲ್ಲ ಹಂಗೆ ಬೇನಾಮಿಯಾಗಿ ನಡೀತಾ ಇದೆ. ಅಂದ್ರೆ ಅಲ್ಲಿನ ಪೊಲೀಸಿನ ಆಡಳಿತ ಹೆಂಗ್ ವ್ಯವಸ್ಥೆ ಇದೆ, ಪೊಲೀಸರು ಏನ್ ಮಾಡ್ತಾ ಇದ್ದಾರೆ, DC ಏನ್ ಮಾಡ್ತಾ ಇದ್ದಾರೆ, ಇರೋ ಕಾನೂನಲ್ಲೇ ಬಡಿಬೋದಾಯ್ತಲ್ಲ. ಹಿಂದೆ ಯಾಕಾಗ್ಲಿಲ್ಲ ಇದು ಕೇಳಿದ್ರು, ಹಿಂದೆನೂ ಇತ್ತು ಅಂತ. ಹಿಂದೆ ಯಾಕಾಗ್ಲಿಲ್ಲ ಈ ತರ ಸಾವು ನೋವುಗಳು, ಇವಾಗ ಯಾಕೆ ಆಗ್ತಾ ಇದೆ ಒಂದೇ ಸರಿ ಒಂಥರ ಏಕಾಏಕಿ ಮೈಕ್ರೋ ಫೈನಾನ್ಸ್ ಇಂದ? ಆ ದೃಷ್ಟಿಯಿಂದ ನಾವೇನು ಬಿಲ್ಗೆ ವಿರೋಧ ಮಾಡಲ್ಲ. ಬಿಲ್ಲನ್ನ RBI ರೂಲ್ಸ್ ಏನಿದೆ ಅದ್ರ ಪ್ರಕಾರ ದಯವಿಟ್ಟು ಇನ್ನೊಂದ್ಸರಿ ನೋಡಿ, ಕೋರ್ಟಲ್ಲಿ ಬಿದ್ದೋಗ್ಬಾರ್ದು ಅನ್ನೋದು ನನ್ನ ವಿನಂತಿ ಅಷ್ಟೇ. ಬಿಲ್ಗೆ ನಾವೇನು ವಿರೋಧ ಮಾಡಲ್ಲ, ನಾವು ಸ್ವಾಗತ ಮಾಡ್ತೀರಿ. ಈ ಬಿಲ್ಲನ್ನ ದಯವಿಟ್ಟು ಈ ಏನು ಅನ್ಯಾಯ ಆಗ್ತಾ ಇತ್ತು ಅದನ್ನ ತಡೆಗಟ್ಟ ತಂದಿರೋದ್ರಿಂದ ನಾವು ಸ್ವಾಗತ ಮಾಡ್ತೀವಿ. ಅಧ್ಯಕ್ಷ ಒಂದ್ ನಿಮಿಷ. ಅಧ್ಯಕ್ಷ ಈ ಕಡೆಗೂ ನೋಡ್ರಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಧನ್ಯವಾದಗಳು ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ. ಅಧ್ಯಕ್ಷ ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಗ್ರಾಮಾಂತರ ಪ್ರದೇಶದ ರೈತರ ಬದುಕಿನಲ್ಲಿ ಆಗ್ತಾ ಇರೋಂಥ ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಈಗ ನಬಾರ್ಡಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೊಡೋಂಥ ಕೆಲವು ಅನುದಾನಗಳು ಮತ್ತು ಸಹಾಯ ಹಸ್ತಗಳಲ್ಲಿ ಏನು ಸಾಲಗಳನ್ನು ಕೊಡೋಂಥ ಪರಿಸ್ಥಿತಿಯಲ್ಲಿ ಕಡಿಮೆ ಆಗಿರೋದ್ರಿಂದ ಇವತ್ತು ಪ್ರೈವೇಟ್ ಅವರಿಂದ ಸಾಲ ತೆಗೆದುಕೊಳ್ಳುವಂಥ ಸಂದರ್ಭ ಸೃಷ್ಟಿಯಾಗ್ಬಿಟ್ಟಿದೆ. ಒಂದೇ ಒಂದು ಊರಲ್ಲಿ, ನಮ್ಮ ಊರೊಂದೊಂದು ಘಟನೆ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷ, ಜಾಸ್ತಿ ಟೈಮ್ ತಗೊಳಲ್ಲ. ಸುಗ್ನಳ್ಳಿ ಅಂತ ಒಂದು ಗ್ರಾಮ ಕುಣಿಗಲಲ್ಲಿ ಒಂದು ಹೆಣ್ಣು ಮಕ್ಕಳುಗಳು, ಮೈಕ್ರೋ ಫೈನಾನ್ಸ್ ಬಗ್ಗೆನೆ, ಹೆಣ್ಣು ಮಕ್ಕಳುಗಳು ಸಾಲ ತೆಗೆದುಕೋತೀವಿ ಅಂತ ಹೇಳಿ ಸುಮಾರು 300 ಮನೆಗಳಿದೆ ಮಾನ್ಯ ಸಭಾಧ್ಯಕ್ಷರೇ. ಆ ಊರುಗಳಲ್ಲಿ ಹಬ್ಬ ಹರಿದಿನ ವ್ಯವಸ್ಥೆಗೋಸ್ಕರ ಸುಮಾರು ಏನಿಲ್ಲ ಅಂದ್ರೆ 100 ಮನೆಗಳು, ಕುಟುಂಬಗಳು ಸಾಲ ಮಾಡಿದ್ರು. ಅದು ಮೈಕ್ರೋ ಫೈನಾನ್ಸ್ ಅಂತ ಬಂದು ಪ್ರತಿ ಹಂತದಲ್ಲೂ 1 ವರ್ಷ, 2 ವರ್ಷ, 3 ವರ್ಷ ಆಯಿತು. ಸುಮಾರು 10 ಕೋಟಿ ಅಲ್ಲಿ ಆ ಊರಲ್ಲಿ ಸಾಲ ತೆಗೆದುಕೊಂಡಿರೋಂಥದ್ದು. ಕೊನೆಗೆ ಯಾವ ಗತಿ ಕೊಟ್ಟೋಯ್ತು ಅಂತಂದ್ರೆ, ಆ ಕುಟುಂಬದವರೆಲ್ಲರೂ ಸಾಲನ ತೀರಿಸ್ಲಿಕ್ಕಾಗ್ದಲೆ ಜಮೀನುಗಳು ಮಾರಾಟ ಮಾಡೋಂಥ ಸಂದರ್ಭ ಸೃಷ್ಟಿಯಾಗೋಯ್ತು ಮಾನ್ಯ ಸಭಾಧ್ಯಕ್ಷ. ನಮ್ಮ ಹತ್ರ ಎಲ್ಲ ಬಂದು ಈ ತರ ಎಲ್ಲ ಆಗಿದೆಯಲ್ಲ, ನಮ್ಗೇನಾರ ಬಿಡುಗಡೆ ಮಾಡಿಸ್ಕೊಡಿ ಅಂತ ಕೇಳಿದ್ರೆ ಅವರು ಕಾನೂನು ಚೌಕಟ್ಟು ಯಾವುದೇ ಕಾರಣಕ್ಕೂ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ಕಂಪ್ಲೇಂಟ್ ತೊಗೊಳಕ್ ರೆಡಿ ಇಲ್ಲ. ಈ ರೀತಿ ಬಡ್ಡಿ ದರನ ಕಡಿಮೆ ಮಾಡಿ ಅಂತಂದ್ರೆ RBI ಇಂದ ಅವಕಾಶ ಇದೆ, ನಮ್ಗೆ ಇಷ್ಟು ಬಡ್ಡಿ ಹಾಕ್ಬೋದು ಅಂತ ಅವರೆಲ್ಲ ಗಟ್ಟಿಗೆ ಹೋರಾಟ ಮಾಡಿದ್ರು. ಕೊನೆಗೆ ಯಾವ ಗತಿಗೆ ಬಂತು ಅಂದ್ರೆ, ನಾವು ಕೂತ್ಕೊಂಡು ಆ ಜಮೀನುಗಳು ಉಳಿಸ್ಲಿಕ್ಕೆ ಎಲ್ಲರೂ ಸೇರಿ, ಆ ಊರಿನವರೆಲ್ಲ ಸೇರಿ ಆ ಹೆಣ್ಮಕ್ಳುಗಳು ಸಾಲ ತೀರಿಸಂತ ಒಂದು ಪ್ರಯತ್ನ ಮಾಡಿದ ಮಾನ್ಯ ಸಭಾಧ್ಯಕ್ಷ. ಬಡವರ ರಕ್ಷಣೆಗೆ ನೀವೇನಾರ ಕಾನೂನು ತರಲಿಲ್ಲ ಅಂತಂದ್ರೆ ಈ ತರ ಹಳ್ಳಿಗಳಲ್ಲಿ ತಿಳಿದಲೋ ವ್ಯವಸ್ಥೆಗಳಲ್ಲಿ ಬಹಳಷ್ಟು ಏನು ಅಲ್ಲ ಕೃಷ್ಣಮಣ, ನಮ್ದು ನಿಮ್ದು ಎಲ್ಲ ಒಂದೇ ಪರಿಸ್ಥಿತಿ. ಇವತ್ತು ಹಳ್ಳಿಗಳಲ್ಲಿ ರೈತರುಗಳಿಗೆ ತಿಳುವಳಿಕೆ ಇಲ್ದಲೆ ಸಾಲ ಮಾಡ್ಬಿಡ್ತಾರೆ. ಹೆಣ್ಣು ಮಕ್ಕಳು ಇವತ್ತೇನೋ ಸದ್ಯದಲ್ಲಿ ಕಷ್ಟ ತೀರ್ಲಿ, ಹಸುಗಳು ಮತ್ತು ಕುರಿಗಳನ್ನು ಕೊಂಡ್ಕೊಳ್ಳಿಕ್ಕೆ ಏನೋ ನಾವು ಉತ್ಪತ್ತಿ ಮಾಡ್ಬೋದು ಅಂತ ಹೇಳಿ ಸಾಲ ಮಾಡಿಬಿಡ್ತಾರೆ. ಅವರು ಅದ್ರದ್ದು ವ್ಯತಿರಿಕ್ತವಾದಂಥ ಪರಿಸ್ಥಿತಿನ ತಿಳ್ಕೊಳ್ಳೋಕ್ಕೆ 3-4 ವರ್ಷದಲ್ಲಿ ಅವ್ರ ಸಾಲದಲ್ಲಿ ಮುಳುಗೋಗ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತೇನು ಈ ಬಿಲ್ ತಂದಿದ್ದಾರೆ, ಈ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏನಾರ ಲ್ಯಾಕಿನಸ್ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳೋ ಸಂದರ್ಭಕ್ಕೆ ನಾವೆಲ್ಲ ತಯಾರಾಗಿ ನಾವೆಲ್ಲ ಸಹಕಾರ ಕೊಡಬೇಕು ಅಂತ ಸದಸ್ಯರಾಗಿ ಹೇಳಲಿಕ್ಕೆ ಧನ್ಯವಾದಗಳು. ಅಧ್ಯಕ್ಷ ಹಲೋ ಅಧ್ಯಕ್ಷ, ಆಮೇಲೆ ನಿಮಗೂ ಕೊಡ್ತಾರೆ ಸ್ವಾಮಿ. ನಾವು ಇಲ್ಲಿದ್ದೀವಿ ನೋಡ್ರಿ, ನಮಗೂ ಅವಕಾಶ ಕೊಡ್ತೀವಿ, ನಿಮಗೂ ಒಂದ್ ನಿಮಿಷ ಮಾತಾಡಕ್ಕೆ. ನಾವು ಒಂದ್ ನಿಮಿಷ ಅಧ್ಯಕ್ಷ, ಸ್ವಾಗತ ಸಮಸ್ಯೆ ಬಿಲ್ ತಂದಿರೋದು ಬಹಳ ಉತ್ತಮ, ನಾವು ಇದು ಸ್ವಾಗತ ಮಾಡ್ತೀವಿ.
ಆದ್ರೆ ಇವೆಲ್ಲ ಏನು ಮೈಕ್ರೋ ಫೈನಾನ್ಸ್ ಇದೆ, ಇವೆಲ್ಲ ಬ್ಲಾಕ್ ಮನಿನ ವೈಟ್ ಮಾಡೋ ಒಂದು ಕುತಂತ್ರ. ಇವೆಲ್ಲವನ್ನು ಸಹ ಎಷ್ಟು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಇವೆ, ಇವಕ್ಕೆ ಯಾವ ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ. ಇವರೆಲ್ಲ ಯಾರೋ ಅಧಿಕಾರಿಗಳು ಮತ್ತೊಬ್ಬರು ಮುಗ್ದೊಂದು ಅಲ್ಲಿ ಹಣ ಇನ್ವೆಸ್ಟ್ ಮಾಡಿ ಬ್ಲಾಕ್ ಮನಿನ ಬಡ್ಡಿ ಸಂಪಾದನೆ ಮಾಡ್ತಾ ಒಂದು ದಂಧೆ ಆಗಿದೆ. ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ತಮ್ಮ ಮುಖಾಂತರ ಸರ್ಕಾರಕ್ಕೆ, ಎಲ್ಲ ಮೈಕ್ರೋ ಫೈನಾನ್ಸ್ಗೂ ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಿದಾಗ ಅವ್ರ ಬಂಡವಾಳ ಈಚೆ ಬರ್ತದೆ. ಯಾರ್ಯಾರು ಬ್ಲಾಕ್ ಮನಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾರ್ಯಾರು ದುಡ್ಡಿದೆ ಅವೆಲ್ಲ ಈಚೆ ಬರ್ತಾರೆ. ಅದರಿಂದ ದಯಮಾಡಿ ನನ್ನ ರಿಕ್ವೆಸ್ಟ್ ತಮ್ಮ ಮುಖಾಂತರ ಸರ್ಕಾರಕ್ಕೆ ಅವೆಲ್ಲವನ್ನು ಸಹ ಇನ್ಕಮ್ ಟ್ಯಾಕ್ಸ್ ರೆಫರ್ ಮಾಡಬೇಕು ಅಂತ ನನ್ನ ವಿನಂತಿ. ಓಕೆ, ಲಕ್ಷ್ಮಣ ಸರ್ ತಾವು ಮಾತಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಕಾನೂನು ಸಚಿವರು ಈ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಒಂದು ನಿಯಂತ್ರಣ ಆಗಬೇಕು, ಅವರಿಗೆ ಒಂದು ಎಡೆಮುರಿ ಕಟ್ಟುವಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾನೂನನ್ನು ತಂದಿದ್ದಾರೆ. ಇದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ. ಆದರೆ ಇದರ ಜೊತೆಗೆ ಈ ಫೈನಾನ್ಸ್ ಕಂಪನಿಗಳು, ಮನಿ ಲ್ಯಾಂಡರ್ಸ್, ಅದರ ಜೊತೆಗೆ ಈ ತಾಲೂಕು ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಈ ಬಂಗಾರ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ. ಗಿರ್ವಿ ಇಟ್ಕೊಳ್ತಕ್ಕಂಥದ್ದು ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಬಂಗಾರ ಮಾರಾಟದ ಮಾಡೋದ್ರ ಜೊತೆಗೆ ಗಿರ್ವಿ ಇಟ್ಕೊಳ್ತಕ್ಕಂಥ ವ್ಯಾಪಾರ ಮಾಡ್ತಾ ಇದ್ದಾರೆ. ಒಂದು ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ತೆಗೆಸಿರ್ತಾರೆ. ಆ ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ತಗೊಂಡೇ ಅವ್ರು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ. ಅವರಿಗೆ ಬಡ್ಡಿ ರೇಟ್ ನಿಯಂತ್ರಣ ಇಲ್ಲ. ಈಗಾಗಲೇ ಅದಕ್ಕೆ ಬಡ್ಡಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಈಗಾಗಲೇ ಹಿಂದಿನ ಸಹಕಾರಿ ಸಚಿವರು ಒಂದು ಕಾನೂನನ್ನು ತಂದಾಗ ಈಗಾಗಲೇ ಹೈಕೋರ್ಟ್ನಲ್ಲಿ ತಡೆ ಆಜ್ಞೆ ಆಗಿದೆ. ಕೋಆಪರೇಟಿವ್ ಆಕ್ಟ್ನಲ್ಲಿ 16%ಕ್ಕಿಂತಲೂ ಹೆಚ್ಚು ಬಡ್ಡಿ ಆಕರಣೆ ಮಾಡಬಾರ್ದು ಅಂತಕ್ಕಂಥದ್ದು ಈಗಾಗಲೇ ಇದೆ. ಇವ್ರು ಏನ್ ಮಾಡ್ತಾರಂದ್ರೆ ದಾಖಲೆಗಳನ್ನೇ ಇಡಲ್ಲ. ಒಂದು ಯಾವುದೋ ಒಂದು ಬಿಳಿ ಹಾಳಿ ಮೇಲೆ ಬರೆದುಕೊಂಡು ಅವನ ಮೇಲೆ ಸಿಗ್ನೇಚರ್ ಮಾಡಿಕೊಂಡು ಅಲ್ಲಿ ಬಡ್ಡಿ ಆಕರಣೆಗಳನ್ನು ಮಾಡ್ತಿರ್ತಾರೆ. ಆ ಒಂದು ಪುಸ್ತಕದಲ್ಲಿ ಆಗಲಿ ದಾಖಲಾತಿಗಳಲ್ಲಿ ಎಲ್ಲಿನೂ ತೋರಿಸೋದಿಲ್ಲ. ಅನ್ಅಥರೈಸ್ಡ್ ಬಡ್ಡಿ ಆಕರಣೆ ಮಾಡಿ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗತ್ತೆ. ಅದು ಮನಿ ಲ್ಯಾಂಡಿಂಗ್ ಮಾಡ್ತಕ್ಕಂಥವ್ರು ಮತ್ತು ಈ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥವ್ರದಲ್ಲಿ ಬಹಳಷ್ಟು ನಡೀತಾ ಇದೆ. ಅದಕ್ಕೆ ನನ್ನ ಕಳಕಳಿ ವಿನಂತಿ ಇದೆ, ಆ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥ ಏನು ಗೋಲ್ಡ್ ಪರ್ಚೇಸು ಸೇಲ್ ಮಾಡ್ತಕ್ಕಂಥದ್ದು ಏನಿದಾರಲ್ಲ ಅವರು ಅದನ್ನ ಮಾಡ್ತಕ್ಕಂಥ ಅದ್ರ ಮೇಲೂ ನಿಯಂತ್ರಣ ಮಾಡ್ತಕ್ಕಂಥದ್ದು ಅದು ಒಂದು ಸೇರಿಸ್ಕೋಬೇಕು. ಅದರ ಜೊತೆಗೆ ಮೊನ್ನೆ ತಂದಿದ್ದಾರೆ ಅದನ್ನು ಕೋಆಪರೇಟಿವ್ ಮಿನಿಸ್ಟರ್ ನೆಕ್ಸ್ಟ್ ಬಿಲ್ ಬಂದದ್ದು ನನಗೇನು ಕನಸು ಬೀಳುತ್ತಾ, ಅದ್ರಾಗ ಏನೇನಿದೆ ಅನ್ನೋದು ಕೊಟ್ಟ ಮೇಲೆ ಗೊತ್ತಾಗೋದು. ಇನ್ನೂ ತನಕ ಅಜೆಂಡಾನೇ ಕೊಟ್ಟಿಲ್ಲ ನಮಗೆ. ಮೊನ್ನೆ ಮಂಡಿಸಿದ ಅಜೆಂಡಾ ಅಲ್ಲಪ್ಪ, ಡಿಟೇಲ್ ಕಾಪಿ ಕೊಟ್ರೆ ಸಿಗೋದಲ್ಲ. ಡಿಟೇಲ್ ಕಾಪಿ ಬಂದ್ರೆ ಓದಕ್ಕಾಗುತ್ತೆ. ಮಂಡಿಸಿದಾರ ಇರ್ಲಿ, ಆಯ್ತು. ಈಗ ಮುಂದೆ ತರ್ತಿದ್ರಂದ್ರೆ ನಮ್ದೇನು ಸಮಾಧಾನ. ಅದರ ಜೊತೆಗೆ ನಾನು ಕಾನೂನು ಸಚಿವರಿಗೆ ಒಂದು ವಿನಂತಿ ಮಾಡ್ತೀನಿ. ಈ ಜನರನ್ನ ಅನ್ಅಥರೈಸ್ಡ್ ಮಾಡ್ತಕ್ಕಂಥವ್ರು ಬಲಿಗೆ ಹಾಕೋಗೋಸ್ಕರ ಉದ್ದೇಶ ಇಟ್ಕೊಂಡು ತಂದಿರತಕ್ಕಂಥದ್ದು ಈ ಅರ್ಬನ್ ಬ್ಯಾಂಕ್ಗಳು ಮತ್ತು ನಮ್ಮ ಕ್ರೆಡಿಟ್ ಸೊಸೈಟಿಗಳು, ಕೋಆಪರೇಟಿವ್ ಆಕ್ಟ್ದಲ್ಲಿ ಇರ್ತಕ್ಕಂಥ ಈ ಸವಾರ್ಧಗಳು ಇರ್ಬೋದು, ಇಂಥವಕ್ಕೇನಾದ್ರೂ ದುಷ್ಪರಿಣಾಮ ಆದೀತೇನು ಅಂತ ಹೇಳಿ ಒಂದು ಸ್ವಲ್ಪ ಮರುಪರಿಶೀಲನೆ ಮಾಡ್ತಕ್ಕಂಥದ್ದು ಒಂದು ಇದೆ. ಅದನ್ನು ಸ್ವಲ್ಪ ಆಲೋಚನೆ ಮಾಡಿ. ಯಾರು ನ್ಯಾಯಯುತವಾಗಿ ನಡೀತಕ್ಕಂಥ ಜನ ಇದ್ದಾರೆ, ಯಾರು ಕಾನೂನು ಚೌಕಟ್ಟಿನಲ್ಲಿ ನಡೀತಕ್ಕಂಥ ಸೊಸೈಟಿಗಳಿದ್ದಾವೆ, ಇದರಿಂದ ಅವರಿಗೆ ಅಫೆಕ್ಟ್ ಆಗಬಾರ್ದು ಅಷ್ಟೇ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ರೂಲ್ಸ್ಗಳನ್ನು ಮಾಡಿ. ಮಾನ್ಯ ಅಧ್ಯಕ್ಷರೇ, ಮಾತಾಡಲಿ ಸರ್ಕಾರ ಏನು ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲದ ಏನು ವಿಧೇಯಕ ತೆಗೆದುಕೊಂಡು ಬರ್ತಾ ಇದೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಈ ಮೆನೆಸ್ ಏನೈತೆ, ಇದೇನು ತೊಂದರೆ ಏನೈತಿ, ಹಳ್ಳಿಗಳಲ್ಲಿ ಒಂದು ಟೈಪ್ ಇತ್ತಂದ್ರೆ ಸಿಟಿಗಳಲ್ಲಿ ಈ ಬಡ್ಡಿ ಸಾಲದ ತೊಂದರೆ ಬೇರೆ ಟೈಪ್ ಐತಿ. ಮಾನ್ಯ ಮಂತ್ರಿಗಳಿಗೆ ಗೊತ್ತೈತಿ, ಇದು ಹಳ್ಳಿಯೊಳಗ ಅಥವಾ ಬೇರೆ ಬೇರೆ ರೀತಿಯಿಂದ ವ್ಯಾಪಾರ ಮಾಡಕ್ಕೆ ಸ್ವಲ್ಪ ಜನ ಸಾಲ ತೊಗೊಳ್ತಾರೆ, ಅಥವಾ ಮನಿತನದ ಅಡಚಣೆಗೆ ಸ್ವಲ್ಪ ಜನ ಸಾಲ ತೊಗೊಳ್ತಾರೆ. ಸ್ವಲ್ಪ ಜನ ಈ ಸಾಲದ ಬಲೆಗೆ ಬರೋದು ಅವರು ಇಸ್ಪಿಟ್ ಆಡೋ ಚಟದಿಂದ. ಅಲ್ಲಿ ಇಸ್ಪಿಟ್ ಕ್ಲಬ್ಗಳು ನಡೀತಿರ್ತಾವೆ. ಅಲ್ಲಿ ಯಾವಾಗ ಇಸ್ಪಿಟಿಗೆ ರೊಕ್ಕ ಕಡಿಮೆ ಆಕೈತಿ ಅವಾಗ ಅಲ್ಲೇ ಒಬ್ಬ ಯಾವನೇ ಇರ್ತಾನೆ, ಅವನ ಒಂದು 10,000, 20,000, 50,000, ಲಕ್ಷ ರೂಪಾಯಿ ಸಾಲ ಕೊಡ್ತಾನೆ. ಸಾಲ ಕೊಡೋರು ಅವರ ಇಸ್ಪಿಟ್ ಆಡಿಸ್ತಿರ್ತಾರೆ. ಬೇಸಿಕಲಿ ಸಾಲ ಕೊಡೋರೇ ಇಸ್ಪಿಟ್ ಆಡಿಸ್ತಿರ್ತಾರೆ. ಅದಾದ್ಮೇಲೆ ಇನ್ನೊಂದಂತಂದ್ರೆ ಈ ಗಾಂಜಾ
ಈ ಹುಡುಗರು ಏನು ಗಾಂಜಾ ಹೊಡಿತಾರ, ಈ ಗಾಂಜಾ ಹೊಡೋ ಹುಡುಗರಿಗೆ ದುಡ್ಡು ಬೇಕಾಗಿರ್ತದೆ. ಈ ಹುಡುಗರಿಗೆ ಮನ್ಯಾಗ ದುಡ್ಡು ಸಿಗಲಿಲ್ಲ ಅಂತ ಅನ್ಕೊಳ್ಳಿ ಇಂಥವ್ರ ಕಡೆಯಿಂದ ತೋಳ್ತಾರೆ. ಇವ್ರು ಏನಾಗ್ತಾರೆ, ಇವ್ರಿಗೆ ಸಾಲದ ತೀರ್ಸಕ್ ಆಗುದಿಲ್ಲ ಅಂದಾಗ ಈಗ ಶುರುವಾತಿಗೆ ಸಾಲ ಶುರುವಾತಿಗೆ ಏನು ಮಾಡ್ತಾನ, ಅವ 2% ರೇಟ್ಲೆ ಕೊಡ್ತಾನೆ. ಹೇಳ್ತಾನ ಇಲ್ಪ ಒಂದು ವಾರದಾಗ ನನಗೆ ರಿಟರ್ನ್ ಮಾಡಬೇಕು ಅಂತ ಹೇಳಿ. ಒಂದು ವಾರದಾಗ ಅವಂಗ ರಿಟರ್ನ್ ಮಾಡಕ್ ಆಗೋದಿಲ್ಲ. ಅವ ಹೇಳ್ತಾನೆ ಇಲ್ಲ ನಂದು ವಾರದಾಗ ನೀ ರಿಟರ್ನ್ ಕೊಡ್ತೇನೆ ಅಂತ ಹೇಳಿದ್ದಿ, ನನ್ನ ಫ್ರೆಂಡ್ ಅದಾನ ಅವನ ಕಡೆಯಿಂದ ಕೊಡಿಸ್ತೇನೆ, ನೀ 5% ಸಾಲ ಅವನ ಕಡೆಯಿಂದ ತಗೋ ಅಂತ ಹೇಳ್ತಾನೆ. 5%ದಾಗ ಅವ್ರ ಕಡೆಯಿಂದ ಇವ್ ಸಾಲ ತಗೊಂತಾನೆ. ಅವ ಹೇಳ್ತಾನೆ ಇನ್ನು ಒಂದು ವಾರದಾಗ ನೀ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ. ಒಂದು ವಾರದಾಗ ಅವನಿಗೂ ವಾಪಸ್ ಕೊಡಕ್ ಆಗೋದಿಲ್ಲ. ಅವ ಇನ್ನೊಬ್ಬನ ಕಡೆಯಿಂದ 10% ಸಾಲದಾಗ ಕೊಡಿಸ್ತಾನೆ. ಆಮೇಲೆ 12% ಆಕೈತಿ, 16% ಆಕೈತಿ. ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ರು ತಿಂಗಳಿಗೆ 10 ಅಂತೇಳಿ. ತಿಂಗಳಿಗೆ 10 ಅಲ್ಲ, ದಿನಕ್ಕೆ 10%. ದಿನಕ್ಕೆ 10% ಸಾಲ ಸಹಿತ ಆಕೈತಿ. ಇದ್ರಾಗ ಕಂಪ್ಲೀಟ್ಲಿ ಈ ಸಾಲ ಕೊಡೋರು ಯಾರು, ಇದನ್ನ ಸಾಲ ಹರಾಸ್ಮೆಂಟ್ ಮಾಡೋರು ಯಾರು, ಇದು ಸಂಪೂರ್ಣ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರುವಂಥ ವಿಷಯ. ಈ ಸ್ಪೀಡ್ ಕ್ಲಬ್ ಆಡ್ಸೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಸಾಲ ಬಡ್ಡಿ ಕೊಡೋರು ಸತ್ತೆ ಪೊಲೀಸರಿಗೆ ಗೊತ್ತಿರ್ತೈತಿ. ಈ ಗಾಂಜಾ ಮಾರೋರು ಗಾಂಜಾ ಎಲ್ಲಿ ಮಾರ್ತೈತಿ ಇದು ಪೊಲೀಸರಿಗೆ ಗೊತ್ತಿರ್ತೈತಿ. ನಾನು ನಮ್ಮ ಕ್ಷೇತ್ರದಲ್ಲಿ ಒಂದು 8 ಮಂದಿ ಈ ರೀತಿ ಬಡ್ಡಿ ವ್ಯವಹಾರ ಮಾಡೋರ್ದು ಲಿಸ್ಟ್ ನಾನು ಆಗಿನ ಪೊಲೀಸ್ ಕಮಿಷನರಿಗೆ ಕೊಟ್ಟೆ, ಮಾನ್ಯ ಮಂತ್ರಿಗಳೇ. ಆಮೇಲೆ ನನಗೆ ಗೊತ್ತಾಯ್ತು, ಆ ಪೊಲೀಸ್ ಕಮಿಷನರ್ ಐತಲ್ಲ, ಆ ಯಾರ ಸಾಲ ಕೊಡ್ತಿದ್ರಲ್ಲ ಈ ಟೈಪ್ 10% 15%, ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ತಮ್ಮದು ಹಫ್ತಾ ಶುರು ಮಾಡಿದರು. ತಮ್ಮ ಕೆಳಗಿನ CPIಗಳಿಗೆ ಜೋರು ಮಾಡಿದರೆ, ಯಾಕೆ ಇವ್ರ ಬಗ್ಗೆ ನನಗೆ ಹೇಳ್ತಿಲ್ಲ, ನನಗೆ ಅವ್ರ ಕಡೆಯಿಂದ ಇನ್ಕಮ್ ಬರ್ತಿದ್ದಿಲ್ಲ ಅಂತೇಳಿ. ಇದು ಇವತ್ತಿನ ಪರಿಸ್ಥಿತಿ. ಯಾವುದೇ ಸರ್ಕಾರ ಇದ್ರೂ ಕೂಡ ಇದು ಪರಿಸ್ಥಿತಿ ಇದೆ. ಹಾಗಾಗಿ ಈ ಮೆನೆಸ್ ಕಡಿಮೆ ಆಗ್ಬೇಕಂದ್ರೆ, ಈ ತೊಂದರೆ ಕಡಿಮೆ ಆಗ್ಬೇಕಂತಂದ್ರೆ ಕೇವಲ ಇದನ್ನಷ್ಟೇ ತೊಗೊಂಬಂದ್ರೆ, ಒಂದು ಲಾ ತೊಗೊಂಬಂದ್ರೆ ಆಗೋದಿಲ್ಲ. ಇದಕ್ಕೆ ರೂಟ್ ಕಾಸ್ ಏನೈತಿ? ರೂಟ್ ಕಾಸ್ ಐತಲ್ಲ, ಅಲ್ಲಿ ಇಸ್ಪೀಟ್ ಆಡುವಂಥ ಕ್ಲಬ್ಗಳು, ಈ ಗಾಂಜಾ ವ್ಯವಹಾರ, ಇವನ್ನೆಲ್ಲ ಕಟ್ ಮಾಡಿದಾಗ ಆಟೋಮೆಟಿಕ್ಲಿ ಇದಕ್ಕೆ ಕಂಟ್ರೋಲಿಗೆ ಬರಾಕ ಸಾಧ್ಯ ಐತಿ. ಹಾಗಾಗಿ ಇದ್ರ ಜೊತೆ ಆ ವಿಷಯ, ಲಾ ಆ್ಯಂಡ್ ಆರ್ಡರ್ ವಿಷಯ, ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ, ಯಾವ ರೀತಿ ಕಂಟ್ರೋಲ್ ಮಾಡ್ತೀರಿ ನೀವು ನೋಡಬೇಕು. ಈಗ ಕೆಲವು ದಿನಗಳಿಂದ, ಕೆಲವು 6 ತಿಂಗಳು ವರ್ಷದಾಗ ಇದು ಯಾಕೆ ಅತ್ಯಂತ ದೊಡ್ಡ ಪ್ರಮಾಣದಾಗ ಇದು ಹೆಚ್ಚಾಗೈತಿ. ಇದ್ರ ಮೇಲೆ ಹರಾಸ್ಮೆಂಟು ಹೆಚ್ಚಾಗೈತಿ. ಇದ್ರ ಮೇಲೆ ಡೆತ್ಸು ಕೂಡ ಸಾಕಷ್ಟು ಪ್ರಮಾಣದ ಡೆತ್ ಕೂಡ ಆಗಿದಾವೆ. ಇವು ಯಾಕೆ ಆಗ್ತಾವ ಅಂತಂದ್ರೆ, ಏನು ಪೊಲೀಸ್ ಆಫೀಸರ್ಗಳನ್ನ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅವ್ರಿಗೆ ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಆ ಪೊಲೀಸರು ಯಾರ ಕಡೆಯಿಂದ ರೊಕ್ಕ ವಸೂಲು ಮಾಡಬೇಕು? ಅವ್ರು ಯಾರು ಸುಳ್ಳಿ ದಂಧೆ ಮಾಡ್ತಾರ, ಯಾರು ಇಸ್ಪೀಟ್ ದಂಧೆ ಮಾಡ್ತಾರ, ಯಾರು ಮಟ್ಕಾ ದಂಧೆ ಮಾಡ್ತಾರ, ಯಾರು ಗಂಜಾ ಮಾಡ್ತಾರ, ಇಂಥ ಯಾರು ಕಳ್ಳ ಸರಿ ಮಾಡ್ತಾರ, ಇಂಥ ಯಾರು ಹೊಲಸು ದಂಧೆ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಇವ್ರ ಕಡೆನೇ ಪೊಲೀಸರು ವಸೂಲು ಮಾಡಬೇಕು. ಪೊಲೀಸರಿಗೆ ಬೇರೆ ದಾರಿಲ್ಲ. ಹಾಗಾಗಿ ಸಮಾಜಘಾತಕ ಶಕ್ತಿಗಳು ಬೆಳೆಯಕ್ಕೆ ಶುರು ಆಗ್ತಾವೆ. ಅವಾಗ ಪೊಲೀಸರು ಸಮಾಜಘಾತಕ ಶಕ್ತಿಗಳು ಯಾವಾಗ ಒಂದಾಕ್ಕವು, ಅವಾಗ ಕಾಮನ್ ಮ್ಯಾನ್ ಹರಾಸ್ಮೆಂಟ್ ಶುರು ಆಗ್ತೈತಿ. ಅವ್ರು ಏನು ಮಾಡ್ಬೇಕು? ಸುಸೈಡ್ ಮಾಡ್ಕೋಬೇಕು. ಯಾರ ಕಡೆ ಹೋಗ್ಬೇಕು? ಸುಸೈಡ್ ಮಾಡ್ಕೊಳ್ಳೋ ಶುರು ಆಗ್ತದೆ. ಹಾಗಾಗಿ ಇದು ಟೋಟಲ್ ಐತಲ್ಲ, ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಏನು ಟ್ರಾನ್ಸ್ಫರ್ಸ್ ದುಡ್ಡು ತೊಗೊಂಡು ಏನು ಟ್ರಾನ್ಸ್ಫರ್ ಆಗ್ತಾವಲ್ಲ, ಅದರಿಂದ ಇದೆಲ್ಲ ಶುರು ಆಗ್ತೈತಿ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಇದೇ ಸರ್ಕಾರಲ್ಲಿ, ಎಲ್ಲ ಸರ್ಕಾರ ಇದ್ದಾಗೂ ಇದ್ದಿದ್ದು. ಆದರೆ ಇದನ್ನ ಎಲ್ಲಿ ತನಕ ಇದು ಅಡ್ರೆಸ್ ಆಗೋದಿಲ್ಲ, ಅಲ್ಲಿ ತನಕ ಕೇವಲ ಕಾನೂನು ತೊಗೊಂಡ್ಬರೋದ್ರಿಂದ ಸ್ವಲ್ಪ ಮೇಲೆ ಎಲ್ಲಿ ಕೆರದಲ್ಲೇ ತುರಿಸ್ಕೊಳ್ಳೋದಕ್ಕೆ ಹೊರತು ನಿಜವಾದ ಸೊಲ್ಯೂಷನ್ ಆಗುದಿಲ್ಲ. ಇದನ್ನ ಸಂಪೂರ್ಣ ಸೊಲ್ಯೂಷನ್ ಬಗ್ಗೆ ತಾವು ವಿಚಾರ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊಂತೇವೆ. ಅಧ್ಯಕ್ಷರೇ, ಇವತ್ತು ಒಂದು ಒಳ್ಳೆ ಬಿಲ್ ಅನ್ನ ತಂದಿದ್ದಾರೆ ಕಾನೂನು ಮಂತ್ರಿಗಳು ಮತ್ತೆ ಸಹಕಾರ ಮಂತ್ರಿಗಳು ಕೂಡ. ಇದು ಈ ಒಂದು ದೊಡ್ಡ ದಂಧೆ ಇದು, ಇವತ್ತೇನು ಹೊಸದಲ್ಲ ಅಧ್ಯಕ್ಷರೇ. ಮೊದಲಿಂದ ಯಾವುದೇ ಸರ್ಕಾರ ಇದ್ರೂ ಕೂಡ ಈ ದಂಧೆಗಳು ಅತಿ ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಇದು ಡೈಲಿ ಕಲೆಕ್ಷನ್. ಇದು ಪ್ರತಿ ದಿವಸ ಸಾಲ ಕೊಡೋದು, ಬೆಳಗ್ಗೆ ಸಾಲ ಕೊಡೋದು, ಸಂಜೆ ಕಲೆಕ್ಷನ್ ಮಾಡೋದು, 10 ರೂಪಾಯಿ ಬಡ್ಡಿವರೆಗೂ ಹೋಗ್ತದೆ. ಅದು ಇದೊಂದು ಬದಲಾವಣೆ ಬೇಕಾಗಿತ್ತು. ಒಂದು ಒಳ್ಳೆ ಕಾನೂನು ತಂದಿದ್ದಾರೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಸಹಕಾರ ಮಂತ್ರಿಗಳಿಗೆ ಗೊತ್ತಿರದೇ ಇರುವಂತದ್ದು ಏನೂ ಇಲ್ಲ. ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಕಡೆಯಿಂದ ರೈತರಿಗೆ ಮತ್ತೆ ಮಹಿಳಾ ಸಂಘಗಳಿಗೆ ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಕೊಡಂತ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದನ್ನ ಇನ್ನೂ ಹೆಚ್ಚಿಗೆ ಕೊಡಂತವ್ದು ಮಾಡಿದಾಗ ಇಂಥವು ಕಂಟ್ರೋಲ್ ಆಗ್ತದೆ. ರೈತನಿಗೆ, ಒಬ್ಬ ಬಡವನಿಗೆ ದುಡ್ಡು ಬೇಕಾಗ್ತದೆ.
ಯಾವುದೋ ಒಂದು ರೀತಿ ಅವನು ಬಿಸ್ನೆಸ್ ಮಾಡೋದಕ್ಕೆ, ಅವನು ಬದುಕೋದಕ್ಕೆ ದುಡ್ಡು ಬೇಕಾಗ್ತದೆ. ಇದು ಸಿಕ್ಕದೇ ಇದ್ದಾಗ ಇವನು ಹೋಗ್ತಾನೆ, ಇನ್ನೊಂದು ಕಡೆ ಹೋಗ್ತಾನೆ, 10 ರೂಪಾಯಿ ಸಹ ಬಡ್ಡಿ ಕೊಡ್ತಾನೆ, ಇಲ್ಲ ಇನ್ನು ಎಷ್ಟು ಬಡ್ಡಿ ಕೇಳ್ತಾರೋ ಅಷ್ಟು ಬಡ್ಡಿ ಕೊಟ್ಟು ದುಡ್ಡು ತಗೊಂಡು ಏನಾದರೂ ಮಾಡಬೇಕು ಅಂತ ಹೋದಾಗ ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಅದರಿಂದ ಈಗಾಗಲೇ ನಮಗೆ ಕೋಆಪರೇಟಿವ್ ಸೊಸೈಟಿಗಳ ಕಡೆಯಿಂದ ರೈತರಿಗೆ, ಮಹಿಳೆಯರಿಗೆ ಸಾಲ ಕೊಡುವಂಥದ್ದು ಬಡ್ಡಿ ರಹಿತ ಸಾಲ. ವಿಶೇಷವಾಗಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಡ್ಡಿ ರಹಿತ ಸಾಲ 5 ಲಕ್ಷವರೆಗೂ ಮಹಿಳಾ ಸಂಘಗಳು ಕೊಟ್ಟಿದ್ದಿರ್ಬೋದು, ಮತ್ತೆ ರೈತರಿಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡುವಂತ ಯೋಜನೆ ಕಾರ್ಯಕ್ರಮ ಕೊಟ್ಟಿದ್ದಿರ್ಬೋದು, ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಲ ಕೊಡುವಂತಹದ್ದು, ಇಂಥ ಯೋಜನೆಗಳನ್ನ ತಂದಿದ್ರಲ್ಲ, ಅದನ್ನ ಈ ಬಿಲ್ ಜೊತೆಯಲ್ಲಿ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಂದ ಅತಿ ಹೆಚ್ಚಿಗೆ ಬೇಕಾದಂತವರಿಗೆ ಸಾಲಗಳನ್ನು ಕೊಡುವಂತಹದ್ದು ಸೊಸೈಟಿಯಿಂದ ಕೊಟ್ಟಾಗ ಇದು ಅನುಕೂಲ ಆಗ್ತದೆ. ಒಂದು ಕಡೆ ಇದು ಈ ರೀತಿ ಇದರಲ್ಲಿ ಅನುಕೂಲ ಆದರೆ ಬೇರೆ ರೀತಿಯಲ್ಲಿ ಬದುಕೊಳ್ಳೋದಕ್ಕೆ ಅವನಿಗೆ ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಂದ ಹೆಚ್ಚಿಗೆ ಈ ಜನಕ್ಕೆ, ರೈತರಿಗೆಲ್ಲ ಸಹಕಾರ ಕೊಡುವಂತ ಒಂದು ಕಾನೂನಲ್ಲಿ ಅವಕಾಶ ಮಾಡಿಕೊಟ್ರೆ ಸಹಕಾರ ಮಂತ್ರಿಗಳು ಮತ್ತೆ ಕಾನೂನು ಮಂತ್ರಿಗಳು ಬಿಲ್ ಮಂಡನೆ ಮಾಡಿರೋದಕ್ಕೆ ತುಂಬಾ ಸ್ವಾಗತ ಬಯಸ್ತಾ ಇದ್ವಿ. ಇದು ಕೂಡ ನನ್ನ ಅನಿಸಿಕೆ ನಿಮ್ಮ ಮುಂದೆ ಅಧ್ಯಕ್ಷ ಮುಖಾಂತರ ಕಾನೂನು ಮಂತ್ರಿಗಳು ಮತ್ತೆ ಸಹಕಾರ ಮಂತ್ರಿಗಳಿಗೆ ಗಮನ ತರ್ತಾ ಇದ್ದೀನಿ. ಅಧ್ಯಕ್ಷರೇ, ನಮಸ್ಕಾರ. ಸಿದ್ದು ಸೌದಿ. ಮನೆ ಅಧ್ಯಕ್ಷ, ನಮ್ಮ ಕ್ಷೇತ್ರದೊಳಗ ಒಂದು ವಿಚಿತ್ರ ಸಾಲ ಕೊಡುವಂತ ಪದ್ಧತಿ, ಒಂದು 100 ಹೆಣ್ಮಕ್ಳು ಬಂದಿದ್ರು. ಈ ಹೇಳ್ತಂತ ತಡೀಲಿಲ್ಲ, ಮಾತಾಡಲಿಕ್ಕೆ ಅವಕಾಶ ಕೊಡಿ. ಮಾತಾಡೋ ಕೂಡ ಆಗಿಲ್ಲ. ಆಯ್ತು, ಇಲ್ಲಿ ನೋಡಿ ಮಾತಾಡಿ. ನೀವು ಅದನ್ನ ವಿಚಿತ್ರ ಹೇಳ್ತಾನೆ. ಸಿದ್ದು ಸೌದಿ ಕಡೆ ಮಾತಾಡಿ. ಹೇಗಂದ್ರ ಒಬ್ಬನ್ನ ಹಿಡ್ಕೊಂಡ್ ಬರ್ತಾರ ಈ ಮೈಕ್ರೋ ಫೈನಾನ್ಸ್ದವ್ರು. ಅವನಿಗೆ ಹೇಳ್ತಾರೆ, ನಿಮ್ಮ ನೆರೆವರಿ ಯಾರ್ಯಾರದಾರ ಅವ್ರಿಗೆ ನೀ ಸಾಲ ಕೊಡ್ಸ್, ಆ ದುಡ್ಡು ನಿನಗೆ ಕೊಡ್ತಾನೆ, ಅವ್ರ ಮನವೊಲಿಸ, ನೀನು ಹೆಚ್ಚಿನ ಬಡ್ಡಿ ಕೊಡ್ತಾನ ಅಂತ. ಹೀಗಾಗಿ ನಮ್ಮಲ್ಲಿ ಅಸಂಗಿ ಗ್ರಾಮದೊಳಗೆ ಈ ಘಟನೆ ಆಗ್ಯದ. ಅವ್ರಿಗೇನು ಒಂದು 100 ಮಂದಿ ಕಡೆ ಅವ್ರ ಮನೆಗೆ ಹೋಗಿ ಕೈಕಾಲು ಬಿದ್ದು, ನನಗೆ ಅಡಚಣೆ ಐತಿ, ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಡ್ತಾರೋ, ನಾ ಮೊದಲು ಆಲ್ರೆಡಿ ತಗೊಂಡನಿ, ನನಗೆ ಕೊಡಂಗಿಲ್ಲ, ನಿಮಗೆ ಕೊಡ್ತಾರ, ತಗೊಳ್ರಿ, ನಾ ಬಳಸ್ಕೊಂಡು ನಿಮ್ಗೆ ತಿಂಗಳದೊಳಗೆ ಇಷ್ಟು ಹಾಕಿ ಕೊಡ್ತಾನೆ ಅಂತ ಅವ್ರನ್ನ ಮನವೊಲಿಸಿ ಕರ್ಕೊಂಡ್ ಬರ್ತಾರ. ಅವ್ರಿಗೆ ಇವರು ಫೈನಾನ್ಸ್ ಮಾಡ್ತಾರ, ಆ ದುಡ್ಡನ್ನು ನಾವು ತಗೊಂಡು ಹೋಗಿಬಿಡ್ತಾನ. ಇಂಥವುದೇ ಒಂದು 10-20 ಲಕ್ಷ ತಗೊಂಡ್ಕಿಂದ ಊರು ಬಿಟ್ಟು ಗಂಡ ಹೆಂಡತಿ ಹೋಗಿಬಿಟ್ರು. ಅವ್ರೇನು ಸಾಲ ಕೊಟ್ಟಿರ್ತಾರ ಮೈಕ್ರೋ ಫೈನಾನ್ಸ್ದವರು, ಅವ್ರಿಗೆ ಹೋಗಿ ಅವಾಚ್ಯ ಶಬ್ದಗಳನ್ನ ಮನೆ ಮುಂದೆ ಬೈತಾರ, ಮತ್ತು ಅಲ್ಲಿ ಧಮಕಿ ಹಾಕ್ತಾರ, ಹೊಡಿತಾರ, ಈ ತರ ಮಾಡ್ತಾರ. ಇದನ್ನೆಲ್ಲ ಒಂದು 100 ಹೆಣ್ಮಕ್ಳು ಬಂದು ನನ್ನ ಹತ್ತಕ್ಕೆ ಬಂದ ಬಳಕ ನಾನು ಪೊಲೀಸ್ ಸ್ಟೇಷನ್ ಕಳಿಸಿದ್ದೀನಿ. ಅಲ್ಲಿಯೂ ಸಹಿತ ಇದ್ರ ಮ್ಯಾಗ ಒಂದು ಕ್ರಮ ಆಗಲಿಲ್ಲ. ಇದರಿಂದ ಆತ್ಮಹತ್ಯೆ ಮಾಡಿ ನಾವು ಸಾಯ್ತೀವ್ರಿ, ಆಕ್ಚುಯಲ್ ಸಾಯ್ತೀವಿ ಅಂತ ಹೇಳಿದ್ರು ನನ್ನ ಮುಂದವ್ರು. ನಮಗೆ ಅದೊಂದೇ ದಾರಿ ಉಳಿದ, ನಾವು ಬಡವರೋದೀವಿ, ನಮ್ಮನ್ನ ಮೋಸ ಮಾಡಿ ಸಾಲ ತಗೊಂಡು ಹೋಗ್ಯಾರ ಅವರು. ಅಂಥವನಿಗೆ ಇವರು ಸಾಲ ಅವನ್ನ ನಮ್ಮ ಮನೆಗೆ ಕಳಿಸಿ ಸಾಲ ಅವನ ಹೆಸರಲ್ಲಿ ಕೊಡಿಸುವಂತ ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥದ್ದನ್ನ ಅವ್ರು ಹೆಣ್ಮಕ್ಳು ಹೇಳಿದ್ರು. ಬಡ ಹೆಣ್ಮಕ್ಳು, ಕೂಲಿ ಮಾಡುವ ಹೆಣ್ಮಕ್ಳು, ಅಂಥವ್ರ ಕಡೆಯಿಂದ 100 ಹೆಣ್ಮಕ್ಳಿಗಿಂದ ಸಾಲ ಪಡ್ಕೊಂಡು 20-30 ಲಕ್ಷ ರೂಪಾಯಿ ತಗೊಂಡು ಓಡಿಸ್ಕೋಸುವಂತ ಕೆಲಸ ಈ ಮೈಕ್ರೋ ಫೈನಾನ್ಸ್ದವರ ಚಿತಾವಣೆಯಿಂದ ಆಗ್ತದ. ಅದಕ್ಕಾಗಿ ಅದನ್ನು ಸಾಧ್ಯ ಇದ್ರ ನೇರವಾಗಿ ಅವ್ರಿಗೆ ಸಾಲ ಕೊಡ್ಲಿ, ಅವ್ರ ಕಡೆಯಿಂದ ವಸೂಲು ಮಾಡಲಿ, ಅವ್ರ ಕಾನೂನು ಪ್ರಕಾರ ರಿಸರ್ವ್ ಬ್ಯಾಂಕಿಂದ ಅವ್ರಿಗೆ ಪರ್ಮಿಷನ್ ಇದ್ರ. ಆದ್ರೆ ಇನ್ನೊಬ್ಬರ ಹೆಸರಲ್ಲಿ ಸಾಲ ಹಾಕಿ ಅವ್ ಮುಳುಗಿಸೋ ಅವ್ಗೆ ಸಾಲ ಕೊಟ್ಟು ಆ ದುಡ್ಡು ಕೊಡಿಸಿ ಅವರಿಗೆ ವಸೂಲಿ ಮಾಡುವಂತ ದಂಧ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದನ್ನು ನಿಲ್ಲಿಸುವಂತದ್ದನ್ನು ಸಹಿತ ಸಾಧ್ಯ ಇದ್ರೆ ತಿದ್ದುಪಡಿ ಮಾಡಬೇಕನ್ನುವಂಥದ್ದು ಈ ಬಿಲ್ ಒಳಗೆ ಅನ್ನುವಂಥ ವಿನಂತಿಯನ್ನ ನಾನು ಮಾಡ್ತೀನಿ. ಧನ್ಯವಾದ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಮನೆ ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ಉಪನಾಯಕರು, ಸೌದಿಯವರು, ಮಾನ್ಯ ಡಾಕ್ಟರ್ ರಂಗನಾಥ್ ಅವರು, ನಂಜೇಗೌಡರು,
ಸಾಕಷ್ಟು ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೌದಿಯವರು ಮಾತನಾಡಿ ಈ ಸಹಕಾರ ಕ್ಷೇತ್ರದ ರಕ್ಷಣೆಯೂ ಆಗಬೇಕು, ಸಾಲ ವಸೂಲಿಗೆ ತೊಂದರೆ ಆಗಬಾರ್ದು, ಹಾಗೂ ಯಾವ ಕಾರಣಕ್ಕೂ ನಾವು ಸಾಲಗಾರರ ರಕ್ಷಣೆಯಲ್ಲಿ ವಿಫಲರಾಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಮಾನ್ಯ ಬೆಲ್ಲದವರು ಒಂದು ಬ್ಲ್ಯಾಂಕೆಟ್ ಅಲಿಗೇಷನ್ ಮಾಡಿದರು, ಎಲ್ಲ ಪೊಲೀಸರ ಮೇಲೆ ಹಾಕಿಬಿಟ್ರು. ಅವರು ನಮ್ಮ ರಾಜ್ಯದೊಳಗೆ ಏನು ಇವತ್ತು ಈ ಹೊಸ ಕಾನೂನು ತೊಗೊಂಬಂದ್ಬಿಟ್ವಿ ಅಂತ ಅಲ್ಲ. ಇದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ ಸ್ಕೀಮ್ಸ್ ಆ್ಯಕ್ಟ್ 2019, ಬಡ್ಸ್ ಆ್ಯಕ್ಟ್, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ಸ್ ಫಿನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಕರ್ನಾಟಕ ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ exorbitant interest rates, Karnataka Pawn Brokers Act, Money Lenders Act. ಇವೆಲ್ಲ ಇದ್ದು, ಇವು ಇದ್ದಿದ್ದಿಲ್ಲ ಅಂತಲ್ಲ, ಇವೆಲ್ಲ ಇದ್ದು. ಆದರೆ ಮಾನ್ಯ ಅಧ್ಯಕ್ಷರೇ, ಪೊಲೀಸರು ಮಾಡಬೇಕಾಗಿತ್ತು. ಪೊಲೀಸರು ಮಾಡುವಾಗ ನಾವು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಮಾಡಿಕೊಡ್ಬೇಕಾಗ್ತದೆ. ನಾವು ಇವೆಲ್ಲ ಕಾನೂನುಗಳಲ್ಲಿ 1,000 ರೂಪಾಯಿ ದಂಡ, 10,000 ರೂಪಾಯಿವರೆಗೆ ದಂಡ, 1 ದಿವಸದಿಂದ 6 ತಿಂಗಳವರೆಗೆ ಶಿಕ್ಷೆ, ತಾವೆಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಜಜ್ಮೆಂಟ್ ನೋಡ್ತಾ ಇದ್ದೀರಿ ನೀವು. ಇವೆಲ್ಲ ಪ್ರೊವಿಷನ್ಸ್ ಕೆಳಗೇನು ಕಟ್ಲೆ ಹಾಕ್ತಾರಲ್ಲ, ಆ ಎಲ್ಲ ಕಟ್ಲೆಗಳಿಗೂ ಪೊಲೀಸ್ ಸ್ಟೇಷನ್ನಾಗ ಜಾಮೀನು ಕೊಟ್ಟು ಹೊರಗೆ ಬಂದುಬಿಡ್ಬೋದು. ನೀವು ಎಷ್ಟೇ ದೊಡ್ಡವ್ರು ಇರ್ರಿ, ಅವ ಅಗ್ನಿ ಭಾರಿ ದೊಡ್ಡ ಅನಾಹುತನ ಮಾಡ್ಯಾನ ಅಂಥೇಳಿ ನೀವು ಫೋನ್ ಮಾಡಿ ಹೇಳಿದ್ರು ಸಹಿತ ಅವನು ಪೊಲೀಸ್ ಸ್ಟೇಷನ್ನಾಗ ಹೋದ ಅಂದ್ರೆ ಒಂದು ಕಾಯ್ದೆ ಪುಸ್ತಕ ಹಿಡ್ಕೊಂಡು ಹೋದ್ರೆ, ಆ ಜಜ್ಮೆಂಟ್ ಹಿಡ್ಕೊಂಡು ಹೋದ್ರೆ ಮುಗಿತು, ಅವ ವಾಪಸ್ಸು ಬಂದೇ ಬಿಡ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಲೂಸ್ ಕಾನೂನುಗಳು ಆಗಿಬಿಟ್ಟಿದ್ದು. ನಮ್ಮ ಕಾನೂನು ಒಳ್ಳೆಯವಿದ್ದು, ಇತ್ತೀಚಿನ ಹೈಕೋರ್ಟ್ ಜಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಜ್ಮೆಂಟ್, ಈ ಎಲ್ಲ ಕಾರಣಕ್ಕೆ ಇವ್ರು ಯಾರಿಗೂ ಪೊಲೀಸರು 1 ತಾಸು ಸಹಿತ ಕುಂಡಿಸ್ಕೊಳ್ಳುವಂಥದ್ದು ಸಾಧ್ಯ ಇರಲಿಲ್ಲ, ಕಟ್ಲೆ ಮಾಡುವಂಥದ್ದು ಸಾಧ್ಯ ಇರಲಿಲ್ಲ. ಅದಕ್ಕೆ ಈಗ ನಾವು ಇದನ್ನು 10 ವರ್ಷದವರೆಗೆ ಶಿಕ್ಷೆ ಆಗಬೇಕು, 5 ಲಕ್ಷದವರೆಗೆ ದಂಡ ಹಾಕ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಮುಖಾಂತರ ಈ ಕಾನೂನನ್ನು ಮಾಡಿಸ್ತಾ ಇದ್ದೀವಿ. ಆಮೇಲೆ ಇದೆಲ್ಲ ಯಾಕೆ ನಡೀತೈತಿ? ನಾ ಹೇಳಿದೆ ನಿಮಗೆ ಮೊದಲೇ, ಬೆಲ್ಲದವರು ಗಂಭೀರವಾಗಿ ಗಮನಿಸಲಿಲ್ಲ ಅದನ್ನ. ನಮ್ಮ ರಾಜ್ಯದೊಳಗೆ, ಸಣ್ಣ ರಾಜ್ಯದೊಳಗನ 40,000 ಕೋಟಿ ರೂಪಾಯಿಯಷ್ಟು ಈ ಹಣ ವಹಿವಾಟು ನಡೀತೈತಿ, 40,000 crores. ಆಮೇಲೆ ವಾಟ್ ಈಸ್ ದಿಸ್ ಮನಿ? ಫ್ರಮ್ ವೇರ್ this has come? This is not come from government grants or by any banking institution loans. Black market, black money. ಈ ಬ್ಲ್ಯಾಕ್ ಮನಿನ ನಾವಿಷ್ಟು ಗಳಿಸೋದಕ್ಕೆ ನೋಡಿ, ಅದು 50% ಗಳಿಕೆ ಮಾಡ್ತೈತೆ. ಅದು ಯಾವ ಬಿಸ್ನೆಸ್ನೊಳಗೂ 15-20 ಅಂತೂ ಯಾವುದು ಆನೆಸ್ಟ್ ಬಿಸ್ನೆಸ್ನೊಳಗೆ ಪ್ರಾಫಿಟ್ ಆಗೋದಿಲ್ಲ. ಆದರೆ ಹಿಯರ್ ವೆನ್ ಎ ಮ್ಯಾನ್ ಇನ್ವೆಸ್ಟ್ with his black money, he gets at least average 40-50% of profit. This is what is the society now. ಆದ್ದರಿಂದ ನಾವು ಈ ಕಾನೂನಿನ ಮುಖಾಂತರ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಶಿಕ್ಷೆಯನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಪೊಲೀಸರಿಗೆ ಅವಾಗ ಅನಿವಾರ್ಯತೆ ಬಂದುಬಿಡ್ತೈತಿ. ಇವನ್ ಇಫ್ ಹಿ ವಾಂಟ್ಸ್, ಹಿ ಕಾಂಟ್ ಲೀವ್ ಹಿಮ್. ಅವನಿಗೆ ಬಿಡಬೇಕು ಅಂತ ಮನಸ್ಸಿದ್ರೂ ಸಹಿತ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕಾನೂನು ಆ ಅಧಿಕಾರಿಗಳನ್ನು ಸಹಿತ ಕೈ ಕಟ್ತದೆ. ಆಮೇಲೆ ತಾವು ಹೇಳಿದ್ರಿ ಎಲ್ಲಾಗ್ಯಾವು ಏನಾಗ್ಯಾವು ಅಂತೇಳಿ ಅಶೋಕ್ ಅವ್ರು ಹೇಳಿದ್ರು. ಎಸ್, ದೆರ್ ಆರ್ ಇನ್ಸ್ಟೆನ್ಸಸ್ ವೇರ್ ಪೊಲೀಸ್ ಹ್ಯಾವ್ ಬಿಕಮ್ ವೆರಿ ಆ್ಯಕ್ಟಿವ್. ನಮ್ಮ ಗದಗನಾಗ 13 ಕಡೆ ರೇಡ್ ಆಗ್ಯಾವ. ಆಮೇಲೆ ತಾವು ಸೂಕ್ಷ್ಮವಾಗಿ ನೋಡ್ಬೋದು, ಇವ್ರು ಯಾರು ಫೈನಾನ್ಸರ್ಸ್ ಇದ್ರಲ್ಲ, ಫೈನಾನ್ಸಿಂಗ್ ಆಫೀಸಸ್ ಅಂತೇನು ಮಾಡ್ಕೊಂಡಿದ್ರಲ್ಲ, ಅವರು ಇದ್ರಿಗಿದ್ದಂಥ ಕಾರು, ಸೈಕಲ್ ಮೋಟ್ರು ಅವೆಲ್ಲ ಇದ್ವಲ್ಲ, ಅವೆಲ್ಲ ಯಾವ ಒಂದು ಅವರ
ಆಫೀಸ್ ಇದ್ರಿಗೆ ಮನಿ ಇದ್ರಿಗೆ ಇಲ್ಲ ಇವತ್ತು ಅವನ್ನೆಲ್ಲ ಓದೋದು ಅವ್ರವ್ರ ಸಾಲಗಾರರ ಮನ್ಯಾಗ ಬಿಟ್ಟು ಬರಾಕತ್ತಾರೆ. ದಿಸ್ ಈಸ್ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆಫ್ ದಿಸ್ ಆರ್ಡಿನೆನ್ಸ್. ಆದ್ದರಿಂದ ನನಗೆ ಭಾಳ ಸಂತೋಷ ಆಯಿತು, ತಾವೆಲ್ಲರೂ ಇಷ್ಟು ಆತ್ಮೀಯತೆಯಿಂದ ಸ್ವಾಗತ ಮಾಡಿದ್ದೀರಿ. ನಮ್ಮ ಸೈಡ್ನಿಂದನೂ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೌದಿ ಅವರು ಕೆಲವು ಮಾತುಗಳನ್ನು ಹೇಳಿದರು. ಅಂದರೆ ಬೇರೆದವ್ರ ಹೆಸರಲ್ಲೇ ಸಾಲ ಕೊಟ್ಟು ಅವನ್ನ ಹೆಂಗೆ ಮಣಸಾಕತ್ಯಾರ ಅಂಥೇಳಿ ಅದು ಇದರೊಳಗೆ ಬರ್ತತಿ ಅಂತೇಳಿ ತಿಳ್ಕೊಂಡೆ ನಾನು. ಅದು ಅಲ್ಲದೆ ಇನ್ನೂ ಅಂಥವು ಬರಬೇಕು ಅಂತಿದ್ರೆ ಜನರ ರಕ್ಷಣೆ ಮಾಡೋದ್ರ ಸಲುವಾಗಿ ಏನೇನು ಹೆಜ್ಜೆಗಳನ್ನು ಇಡಬೇಕು, ಈ ಬ್ಲ್ಯಾಕ್ ಮನಿಯಿಂದ ಶ್ರೀಮಂತರಾಗೋರು ಇದೆಲ್ಲ ಏನ್ರಿ, ಇದು ಬರೇ ಶ್ರೀಮಂತರಾಗೋದಿಲ್ಲ. ನೀವೆಲ್ಲರೂ ತಪ್ಪು ತಿಳ್ಕೊಂಡಿವಿ, ನಾವೆಲ್ಲರೂ ತಪ್ಪು ತಿಳ್ಕೊಂಡಿವಿ. ಈ ಏನು ಮನಿ ಲೆಂಡರ್ಸ್ ಅದಾರಲ್ಲ 50% 60% ಬಡ್ಡಿ ತಗೊಳ್ಳೋರು, ಇವರೆಲ್ಲರೂ ನಿಮ್ಗೆ ಅರ್ಜಿದಾರರ. ನೀವೊಂದು MLA ಟಿಕೆಟಿಗೆ ಅರ್ಜಿ ಹಾಕಿದ್ರಿ ಅಂದ್ರೆ ಅವ್ರದ್ದು ಒಂದು ಇರೋದ. ಅಂದ್ರೆ ಬ್ಲ್ಯಾಕ್ ಮನಿ, ಬಿಗ್ ಪ್ರಾಫಿಟ್, ದೆನ್ ಪೊಲಿಟಿಕಲ್ ಪವರ್, ಸಮಾಜದ ಸ್ವಾಸ್ಥ್ಯವನ್ನು ಹಾಳ್ಗೆಡುತ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯೊಳಗೆ ಬಂಧುಗಳೇ, ನಾನು ನಿಮಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ಇದನ್ನು ತಾವು ಒಪ್ಪಿಕೊಂಡು ಇದಕ್ಕೆ ಒಂದು ಅಮೆಂಡ್ಮೆಂಟನ್ನು ನಮ್ಮ ಸಹಕಾರ ಸಚಿವರು ಸೂಚನೆ ಮಾಡಿದ್ದಾರೆ. ಆ ಅಮೆಂಡ್ಮೆಂಟು ಏನು ಹೇಳುತ್ತೆ ಅಂತಂದರೆ, ನಥಿಂಗ್ ಇನ್ ದಿಸ್ ಆ್ಯಕ್ಟ್ ಶಾಲ್ ಬಿ ಅಪ್ಲಿಕೇಬಲ್ ಟು ಲೀಗಲ್ ರಿಜಿಸ್ಟರ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬಾಡೀಸ್ ಲೈಕ್ ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್, local area banks, regional rural banks and business correspondents of banks regulated by RBI, all cooperative banks and all cooperative societies registered under Cooperative Societies Act 1959 and all Savarda societies registered under Karnataka Savarda Sahakari Act, Karnataka Act 17 of 2000, and all non-banking financial companies and housing corporations registered with RBI. ಈ ಒಂದು ತಿದ್ದುಪಡಿಯನ್ನು ನಾವು ಇದರಲ್ಲಿ ಸೇರಿಸ್ತಾ ಇದ್ದೀವಿ. ಈ ತಿದ್ದುಪಡಿಯೊಂದಿಗೆ ಈ ಮಸೂದೆಯನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 19 ಒಂದು ಸಲಹೆ ಕೊಡ್ತೀನಿ ಮನೆ ಸಚಿವರೇ. ಈಗೇನ್ ಮೈಕ್ರೋ ಫೈನಾನ್ಸ್ ಅವ್ರು ಏನ್ ಮಾಡ್ತಾರ, ಮಹಿಳಾ ಸಂಘಗಳಿಗೆ 11 ಮಂದಿ ಮೆಂಬರ್ಗಳು ಹಿಡಿದು 50,000 ಸಾವಿರ ರೂಪಾಯಿ ಕೊಡ್ತಾರ. ಒಬ್ಬರ ತುಂಬಲಿಲ್ಲ ಅಂದ್ರ ಆ 10 ಮಂದಿ ಬಂದು ಅವ್ರ ಮನಿ ಮುಂದೆ ಕೂಡ್ಬೇಕು. ಆಯ್ತು, ಏನ್ ಮಾಡ್ಬೇಕು ನೋಡ್ರಿ, ಆ 10 ಮಂದಿ ಕಿರುಕುಳ ಕೊಡ್ತಾರ. ಅವು ಸಲಹೆ ಏನ್ ಕೊಡಿ. ಈಗ ಅದೇ ಅದನ್ನಕ್ಕೂ ಒಂದು ಏನು ಸಾಧ್ಯ ಇದ್ರೆ ಅದು ಕಡಿಬಂಧನ ಹಾಕ್ರಿ. ಅವರು ವಸೂಲು ಮಾಡ್ಲಿ, ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ. ಅದ್ರ 10 ಮಂದಿ ಹೆಣ್ಮಕ್ಳು ತಂದು ಅವ್ರ ಮನಿ ಮಂದಿ ಕುಣಿಸೋದು ಬೇಡ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ತಿದ್ದುಪಡಿಗಳೊಂದಿಗೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಪ್ರಸ್ತಾವ ಮಂಡಿಸಿ. ವಿಧೇಯಕವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಸದನಕ್ಕೆ ವಿನಂತಿ ಮಾಡ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಯಾಕೆ ಸದಸ್ಯರೆಲ್ಲ ಹೌದು ಹೌದು ಹೇಳುವುದಿಲ್ಲ? ಇಲ್ಲ ಇಲ್ಲದಿದ್ರೆ ಎಷ್ಟು ಬೊಬ್ಬೆ, ಅಲ್ಲಿಂದ ಎಷ್ಟು ಬೊಬ್ಬೆ, ಇಲ್ಲಿಂದ ಎಷ್ಟು ಬಿಲ್ ಬಗ್ಗೆ ಒಬ್ಬರು ಬಾಯ ಬರುವುದಿಲ್ಲಲ್ಲ.
ಪರವಾಗಿದೆ ಅಂತ ನೀವು ಹೇಳ್ತೀರಿ. ಅಟ್ಲೀಸ್ಟ್ ಹೌದನ್ನ ಕಡೆ ಕಲಿಸ್ತೀರಿ. ಮ್ಯಾಲ ಇಷ್ಟು ಜನ ಕುಂತ ನೋಡ್ತಿರ್ತಾರ. ಆಕ್ಚುಲಿ ನೀವು ಚರ್ಚೆ ಮಾಡಿದ್ರೆ ಆಸಕ್ತಿ ವಹಿಸಬೇಕು. ಯಾರು ಸಬ್ಜೆಕ್ಟೇ ಇಲ್ಲ. ಬೇರೆ ಏನಾದ್ರು ಒಂದು ಪೇಪರ್ ಹಿಡ್ಕೊಂಡು ಸಬ್ಜೆಕ್ಟ್ ತಕೊಂಡ್ರೆ ಇಲ್ಲಿ ಇಬ್ಬರು ಯುದ್ಧ ಎಷ್ಟು, ಆ ಕಡೆ ಚರ್ಚೆ ಎಷ್ಟು, ಏನಾದ್ರೆ ಚರ್ಚೆ ಏನು, ಸಲಹೆ ಸೂಚನೆ ಎಷ್ಟು, ಬೊಬ್ಬೆಗೆ ಯುದ್ಧಕ್ಕೆ ಬರುವ ರೀತಿ ಬರ್ತೀರಿ. ಈಗ ಬಿಲ್ಲಿಗೆ ವಿಷಯವೇ ಇಲ್ಲ, ಹೋಗ್ಲಿ ಏನು ಬೇಕಾದ್ರೆ ಆಗಲಿ ಅಂತೀರಿ. ಬಿಲ್ ಬಗ್ಗೆ ಆಸಕ್ತಿ ಕೊಡಿ. ಈಗ ಎರಡನೇ ಬಿಲ್ ಪರ್ಯಾಲೋಚನೆ ಪ್ರಸ್ತಾವನೆ ಸಭೆಗೆ ಕರ್ನಾಟಕ ಗಿರವಿದಾರರ ತಿದ್ದುಪಡಿ ವಿಧೇಯಕವನ್ನು. ಸನ್ಮಾನ್ಯ ಸಭಾಧ್ಯಕ್ಷರೇ, 2025ನೇ ಸಾಲಿನ